ಅದಕ್ಕೆ ಕರೆದು ಮಾತಾಡೋಣ ಅಂತ ಹೇಳಿತ್ತು. ಮತ್ತು ರೆಫರ್ ಕೊಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಯಾರು ವಿನವಿ ಪಡಬೇಕಾಯ್ತು. ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ತಿರ್ಗಾ ಸೋಲೋವನ್ನು ಮಾಡ್ತೀನಿ ನಾನು. ಸೊ ಅದರಿಂದ ಜನರಿಗೆ ಕರೆದು ಒಟ್ಟಿಗೆ ಮಾತಾಡೋಣ. ಭಾರತ ಹಣಗಳು 15 ತಾರೀಕು ರಿಲೀಸ್ ಆಗ್ತಿದೆ. ಸೊ ನೀವೇನಾದ್ರು ಇದಕ್ಕೆ ಕ್ವಶನ್ ಕೇಳಬೇಕು. ಹೌದು, ಮಫ್ತಿ ಬಂದು ಆಲ್ಮೋಸ್ಟ್ 7 years ಆಗಿದೆ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚೇಂಜಸ್ನ ತಂದಿದ್ದಂಥ ಒಂದು ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ನಾವು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 7 ವರ್ಷ ಲೇಟ್ ಆಗುತ್ತೆ. ಏನು ಕಾರಣ ಇದೆ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಮಾಡಬೇಕಂತ ಅನ್ಕೊಂಡಿದ್ದೆ ಅವಾಗಲೇ. ಅದೊಂದು ಮುರಳಿ ನಂದು ಒಂದು ಸೀನ್ ಇತ್ತು, ಡ್ರಿಂಕಿಂಗ್ ಸೀನ್ ಜ್ಞಾಪಕ ಗೊತ್ತಿಲ್ಲ. ಡ್ರಿಂಕಿಂಗ್ ಸೀನ್ಲಿ ಒಂದು ವಿಷಯ ಬಂದಾಗ ಹೇಳಿದೆ, ಈ ಕ್ಯಾರೆಕ್ಟರ್ನ ನೀವು ಈ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು, ಪ್ರೀಕ್ವೆಲ್ ಮಾಡೋಣ ಸರ್ ಅಂತ. ಆಲ್ಮೋಸ್ಟ್ ಒಂದು 30-40% ಅಲ್ಲೇ ಮಾತಾಡ್ಕೊಂಡು ಏನೇನು ಬರ್ಬೋದು, ಯಾವ್ಯಾವ ರೀತಿ ಬರ್ಬೋದು. ಇನ್ನು 70% ನೆಕ್ಸ್ಟ್ ನರ್ತನ ಮ್ಯಾರಪ್ ಮಾಡ್ಬೋದು. ಬಟ್ ಲೇಟ್ ಆಗಿರ್ತಾರೆ. ನಿಮಗೂ ಗೊತ್ತು, ಮಿಡಲ್ಲಿ ಅವರು ಎಷ್ಟು ಸಿನಿಮಾ ಮಾಡಬೇಕು ಅಂತ ಆಯಿತು. ಓಕೆ ಮಾಡಬೇಕು, ಇವಾಗ ಆಗುತ್ತೆ ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಅದಾದ್ಮೇಲೆ ಏನು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಮಾಡಬೇಕಂತ ಅವಾಗಿಂದ ಇತ್ತು. ಅದಕ್ಕೆ ಜನವರಿಯಲ್ಲಿ ನಾವು ರೈಟ್ ರಿಜಿಸ್ಟ್ರೇಷನ್ ಮಾಡಿ. ಸೊ ಅದರಿಂದ ಕೋವಿಡ್ ಆಯಿತು. ಕೋವಿಡ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸರ್, ಹಂಗೆ ಹಿಂಗೆ ಆಯ್ತಿತ್ತು. ಆಮೇಲೆ ಲಾಸ್ಟ್ಲಿ ನಮ್ಮ ಜೊತೆ ಮಾಡಬೇಕಾಗಿತ್ತು. ಅವ್ರು ಹಣೆ ಬರೋದು 2 ಕ್ಲಿಪ್ ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಹೇಳ್ತೀನಿ. ಶಿವಣ್ಣ, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಗೆ ಏನು ಟೈಟಲ್ ರೋಲ್ ಇರುತ್ತೆ ಅದೇ ಒಂದು ಸಿನಿಮಾ ಆಗಿ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಯಾಕಂದ್ರೆ ಈಗ ಗೋಸ್ಟ್ ಸಿನಿಮಾದಲ್ಲಿ ದಳವಾಯಿ ಕೂಡ ನೆಕ್ಸ್ಟ್ ಸಿನಿಮಾ ಆಗ್ತಿರ್ತಕ್ಕಂಥದ್ದು, ಮಫ್ತಿಯಲ್ಲಿ ಬಯತಿರಂಗಲ್ಲಿ ಈಗ ಸಿನಿಮಾ ಆಗ್ತಾ ಇದೆ. ಒಂದೊಂದ್ಸತಿ ಪಾತ್ರಗಳದ್ದು ಅಟ್ರಾಕ್ಟ್ ಆಗಿಬಿಟ್ಟಿರೋದು 100% ಅದು. ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಹೆಂಗ್ ಸ್ಟಾರ್ಟ್ ಆಯ್ತು ಆ ಕ್ಯಾರೆಕ್ಟರ್. ಯಾಕಂದರೆ ನೀವು ಇದು ಮಫ್ತಿಲಿ ಬಂದಾಗ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಇಂಟರ್ವ್ಯೂಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಲ್ರೆಡಿ ಬೆಳೆದು ನಿಂತ ಒಂದು ಬಯತಿರಂಗ. ಬಟ್ ಇವನು ಬೆಳೆಯೋಕ್ಕೆ ಕಾರಣ ಏನು, ವಾಟ್ ಇಸ್ ದ ಬ್ಯಾಕ್ ರೀಸನ್ ಏನು ಡೀಟೇಲಿಟಿ ಏನು? ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಒಂದು ಮನುಷ್ಯ. ಒಂದು ಬೆಳವಣಿಗೆ ಒಂದು ಯಾವ ರೀತಿ ಬರ್ಬೋದು ಅನ್ನೋದನ್ನ ನರ್ತನ ಒಂದು ಲೈನ್ ಮಾಡಿ ಫಸ್ಟು ಸ್ಮಾಲ್ ಸೀನ್ಸ್ ಎಲ್ಲ ಆಲ್ರೆಡಿ ಅನ್ಕೊಂಡಿದ್ದು. ಚಿಕ್ಕ ವಯಸ್ಸು ಸೀನ್ ಇರ್ಬೋದು, ಅದರ್ವೈಸ್ ಸಮ್ ಸೀನ್ಸ್ ಸೆಕೆಂಡ್ ಹಾಫ್ ಇರ್ಬೋದು, ಇಲ್ಲ ಕನೆಕ್ಟಿವಿಟಿ ಸೀನ್ಸ್ ಇರ್ಬೋದು. ಅದೆಲ್ಲ ಒಂದಿತ್ತು ರೆಡಿ ಆಗಿತ್ತು. ನೆಕ್ಸ್ಟು ಹೆಂಗೆ ಬರ್ತಾನೆ, ಯಾತಿಗೆ ಯಾವ ವೇಷದಲ್ಲಿ ಲಾಯರ್ ಅಂತ ಕೇಳ್ತೀನಿ. ನೆಕ್ಸ್ಟ್ ಇದು ಎಲ್ಲಾದ್ರೂ ಬ್ಲ್ಯಾಕ್ ಏರಿಯಾ ಹೊರತು ಬ್ಲ್ಯಾಕಿಂದ ಬೇರೆ ಕಲರ್ ಚೇಂಜ್ ಆಗುತ್ತೆ. ಇದರಲ್ಲಿ ಒಂದು ಸ್ಮಾಲ್ ಟ್ರಾನ್ಸಿಷನ್ ಥರ ಮಾಡುತ್ತೆ. ಬಂದು ಇಟ್ ಚೇಂಜಸ್ ಇಂಟು ಟೈಟಲ್ ಟ್ರ್ಯಾಕ್ ಅದ್ರ ಪ್ರಕಾರ. ನಿಮ್ಮ ಮತ್ತು ಛಾಯಾ ಸಿಂಗ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋದು. ಅವರು ನಿಮ್ಮ ಜೊತೆ ಈ ಹಿಂದೆನೂ ಕೆಲಸ ಮಾಡಿದ್ದಾರೆ ರೋಡ್ ಏರಿಯಾ ಸಿನಿಮಾದಲ್ಲೆಲ್ಲ. ಸೊ ಅವರು ಆಲ್ಮೋಸ್ಟ್ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಬಟ್ ಮತ್ತೆ ಈ ಸಿನಿಮಾ ಮೂಲಕ ಅಥವಾ ಮಫ್ತಿ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು, ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ದು. ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್, ತುಂಬ ಡೆಡಿಕೇಟೆಡ್. ಆಮೇಲೆ ಏನು ಮಾಡಬೇಕು ಒಂದು ಸಟ್ಲಿಟಿ ಇರುತ್ತೆ ಆ್ಯಕ್ಷನ್ ಮಾಡಬೇಕು. ಸೊ ಸಟ್ಲಾಗಿರ್ಬೇಕೇನಾಗುತ್ತೆ ಅಂದರೆ ಆ ಒಂದು ರಿಲೇಷನ್ಶಿಪ್ ಇದೆಯಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್, ಆ ಬಾಂಧವ್ಯ ಒಂದೊಂದ್ಸತಿ ತುಂಬ ಮಾತಾಡೋರು ಇರ್ತಾರೆ, ಮಾತಾಡ್ದವ್ರು ಇರ್ತಾರೆ. ಬಟ್ ಆ ಸಿನಿಮಾದಲ್ಲಿ ಮಾತುಗಳು ಕಮ್ಮಿ. ಬೇಸಿಕ್ಕಾಗಿ ಇವರಿಬ್ಬರು ಮಾತಾಡ್ತಾರೆ. ಯಾಕಂದರೆ ಯಾತಿಗೆ ಹಂಗಾಗುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದಾಗ ಬರೆದಿದ್ದರಲ್ಲಿ ಕ್ಲಾರಿಟಿ ಕೊಡುತ್ತೆ. ವೈ ದಟ್ ಲೆಟ್ಸ್ ಟಾಕ್, ಯಾತಿಗೆ ಏನಾಯಿತು ಅಂದರೆ ಫಸ್ಟಿಂದ ಅವನು ಸ್ಯಾಕ್ರಿಫೈಸ್ ಅಂತಾರೆ. ಅಂದರೆ ಒಂದು ಅಂಬಿಷನ್ನ ಕಟ್ಕೋಬೇಕಾದ್ರೆ ಸ್ಯಾಕ್ರಿಫೈಸಸ್ ಇದೆ. ಆ ಸ್ಯಾಕ್ರಿಫೈಸ್ ಬಂದ್ಬಿಟ್ಟು ಲವ್ಲು ಇರ್ಬೋದು, ಇಲ್ಲ ಅವ್ನು ಮಾಡೋಂಥ ಕೆಲಸದಲ್ಲಿ ಇರ್ಬೋದು. ಏನೇನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾವ ರಿಲೇಷನ್ಶಿಪ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾತಿಗೆ ಮಾಡ್ತಾನೆ, ಆ ಸ್ಯಾಕ್ರಿಫೈಸ್ ಬರುತ್ತಾ ಅನ್ನೋ ರೀತಿಲಿ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದು ನೋಡಿದ್ರೆ ಶ್ರೇಯಾ ಸಿಂಗ್ ಅವ್ರ ಪಾತ್ರ ಆಗಲಿ ತುಂಬ ಜಾಸ್ತಿ ಮಾತಾಡ್ತಿರೋದ್ರ ಭಾವನೆಗಳು ತುಂಬ. ಇದು ಮ್ಯಾಮ್, ಶಿವಣ್ಣ ಅವ್ರ ಜೊತೆಗೆ 2ನೇ ಸಿನಿಮಾ ಮಾಡಿದ್ದೀರಾ. ಸೊ ಯಾಕೆ 2ನೇ ಸಿನಿಮಾ ಶಿವಣ್ಣ ಅವ್ರ ಜೊತೆಗೆ ಮಾಡಬೇಕು ಅಂತ ಅನಿಸ್ತು? ಮತ್ತು ಆ್ಯಕ್ಟರ್ ಪ್ರೊಡ್ಯೂಸರ್ ರಿಲೇಷನ್ಶಿಪ್ ಹೇಗಿತ್ತು ನಿಮ್ಮದು? ಫಸ್ಟ್ ಫಿಲ್ಮಿಂದ ನನ್ನ ಜೊತೆಗೆ ಇದ್ದಿದ್ದೆ. ಸೊ ಇವಾಗ ಮಾಡ್ತಾ ಇದ್ದು ಅವಾಗಿಂದ ಮತ್ತಷ್ಟು ನೋ ಚೇಂಜ್ ಅಲ್ಲ, ಏನೂ ಚೇಂಜ್ ಇಲ್ಲ.
ಒಂದಂದರೆ ಪ್ರೊಟೆಕ್ಷನ್ ಅಂದರೆ ಹೆಂಗೆ ನೋಡ್ಕೋಬೇಕು ಏನು ನೋಡ್ಕೋಬೇಕು ನನಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಸೊ ಅಲ್ಲಿ ಫುಲ್ ಟೈಮ್ ನೋಡ್ತಾರಲ್ಲ ಅದೆಲ್ಲ, ಸೊ ಗೈಡ್ ಮಾಡಿದ್ರು, ನನಗೆ ಪೂರ್ತಿ ಗೈಡ್ ಮಾಡಿದೆ. ಸೊ ಏಬಲ್ ಟು ಡೂ ಇಟ್. ಇಲ್ಲಿವರೆಗೂ ಇಷ್ಟು ದೊಡ್ಡ ಫಿಲಮ್ ಮಾಡೋದು ನನ್ನ ಕೈಯಲ್ಲಿ ಸಾಧ್ಯ ಆದರೆ ಅದು ಬಿಕಾಸ್ ಹಿ ವಾಸ್ ಎಕ್ಸ್ಪ್ಲೈನಿಂಗ್. ಆ್ಯಂಡ್ ನನ್ನ ಮಗಳು ನಿವೇದಿತಾ, ಇವಾಗ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ನನಗೆ ತುಂಬ ಹೊಸದು, ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಳೆ, ಜೊತೆಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಇಟ್ಸ್ ಈಸಿ, ಇಟ್ಸ್ ಬಿಕಮ್ ಈಸಿ ಅಷ್ಟೇ. ಶಿವಣ್ಣ, ರಂಗನಾಥ್ ಅಂತ ನಮ್ಮ KFI ಇಂದ. ಇವಾಗ ಮಲ್ಟಿ ಸ್ಟಾರರ್ ಎರ ಅಂತ ನಡೀತಾ ಇದೆ. ಲೈಕ್ ಒಂದು ಮೂವಿನಲ್ಲಿ ಮಲ್ಟಿಪಲ್ ಸ್ಟಾರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡ್ತಾರೆ ಅಂತ ಒಂದು ಎರ ಇವಾಗ. ಈ ಮೂವಿನಲ್ಲಿ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಆಗಿ ಗಣ ಅವ್ರನ್ನ, ಮಫ್ತಿಯ ಗಣ ಅವ್ರನ್ನ ನಾವೇನಾದ್ರು ನೋಡ್ಬೋದಾ ಶಿವಣ್ಣ? ಇದರಲ್ಲಿ ಬರಲ್ಲ, ಸೀಕ್ವೆಲ್ಲಿ ಬರುತ್ತೆ. ಯಾಕೆ ಇದರಲ್ಲಿ ಬರಲ್ಲ, ಯಾಕಂದ್ರೆ ಇದು ಮುಗಿದಾದ್ಮೇಲೆ ಅವ್ರು ಬಂದು ಈ ಕಮ್ಸ್ ಟ್ರೇಸ್ ಆಫ್ ಮ್ಯಾರೇಜ್. ಈಗ ಟ್ರೈಲರ್ನಲ್ಲಿ ಒಂದು ಪೊಲೀಸ್ ಬ್ಯಾಕ್ ಶಾಟ್ ಅಲ್ಲಿ ಒಬ್ರು ನಡ್ಕೊಂಡು ಹೋಗೋದು ಕಾಣಿಸುತ್ತೆ, ಬಟ್ ಆದ್ರೆ ಯಾರು ಅಂತ ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿ ಹಾಗೆ ಅಲ್ಲ, ಸಸ್ಪೆನ್ಸ್ ಏನಿಲ್ಲ. ಶಿವಣ್ಣ, ಮಫ್ತಿ ಸಿನಿಮಾ ಬಂದು 6-7 ವರ್ಷಗಳಾದ್ರೂ ಸಹ ಅವತ್ತಿಂದ ನರ್ತನ್ ಅವರು ಬೇರೆ ಯಾವ ಸಿನಿಮಾನು ಡೈರೆಕ್ಷನ್ ಮಾಡಲಿಲ್ಲ. ಮಿಡ್ಲಲ್ಲಿ ಯಾವುದೋ ಒಂದು ಮಾಡಬೇಕಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಸೊ ಇಷ್ಟು ವರ್ಷಗಳ ನಂತರ ಎಗೈನ್ ಅವರು ನಿಮ್ಮ ಜೊತೆನೆ ರಿಯೂನೈಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದು. ಇಲ್ಲ, ಟೆಕ್ನಿಷಿಯನ್ ಅವ್ರು ಆಲ್ರೆಡಿ ನರ್ತನ್ ಮಾಡ್ತೀವಿ, ಈಸ್ ಎ ಗುಡ್ ಟೆಕ್ನಿಷಿಯನ್. ಯಾಕಂದರೆ ಪಿಕ್ಚರ್ಗಳು ಮಾಡದೇ ಇರ್ಬೋದು, ಒಂದೊಂದ್ಸತಿ ಆಗುತ್ತೆ ಅದಲ್ಲ. ಬಟ್ ಏನು ಹೇಳ್ಬೇಕಂತ ಹೊರಟಿದ್ರೆ ಅದು ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕಂದ್ರೂ ಕನೆಕ್ಟಿವಿಟಿ ಬಿಟ್ಕೊಡೋದು. ಮಕ್ತಿ ಏನು ನೋಡ್ತೀರಾ, ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಟ್ರೈಲರ್ ನೀವು ನೋಡ್ಬೋದು, ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ, ನ್ಯಾಯಮೂರ್ತಿ ಬೊಂಬೆ. ಸೊ ಸೇಮ್ ಥಿಂಗ್ ನೀವು ಇದರಲ್ಲಿ ನೋಡಬೇಕಾದ್ರೆ ಇಲ್ಲಿ ಮಫ್ತಿಲಿ ಅವನ ಮೇಲೆ ಬ್ಲಡ್ ಶೆಡ್. ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಯಾಕಂದರೆ ಅದಕ್ಕೆ ಅವನು ಲಾಯರ ಬರ್ತಾನೆ, ನ್ಯಾಯದಲ್ಲಿ ಅವನು ಇರ್ತಾನೆ. ಅಂದರೆ ನ್ಯಾಯಕ್ಕೆ ಬ್ಲಡ್ ಹೊಡೆದಾನೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕ್ ಆಗಿ ಏನು ಹೇಳಕ್ಕೆ ಕೊಟ್ಟಿದೆ ಅಂತ. ಅದು ಸಾಕಷ್ಟು ಮೊಮೆಂಟಮ್ ಇದೆ ಅದೆಲ್ಲ. ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಅದೇ. ಅದರಲ್ಲಿ ಕೈ ತೋರಿಸಿದ್ವಿ, ಬರೀ ಕೈ, ಅದರಲ್ಲಿ ಬೇರೆ ಥರ ತೋರಿಸಿದ್ವಿ. ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ. ಜೊತೆಲಿ ಆ ರಾಕ್ಷಸತನದ ಒಳಗಡೆ ಒಬ್ಬ 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 ಒಳ್ಳೆ ಮನಸ್ಸಿನ ವ್ಯಕ್ತಿನೂ ಇದ್ದಾನೆ ಅಂತ ತೋರಿಸ್ತಾನೆ. ಶಿವಣ್ಣ, ಮಫ್ತಿಯಲ್ಲಿ ನಿಮ್ಮ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು. ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕಥೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ, ಕೋರ್ಟ್ ಡ್ರಾಮಾ. ಸೊ ಕೋರ್ಟ್ ಬಗ್ಗೆ ಮತ್ತೆ ವೆಪನ್ ಬಗ್ಗೆ. ಕೋರ್ಟ್ಲು ಏನು ವೆಪನ್ ಯೂಸ್ ಮಾಡ್ತಾನೋ ಅದೇ ಥರ. ಅಂದರೆ ಅವ್ನು ಮಾತಾಡೋ ವೆಪನ್ ಇದೆಲ್ಲ ಭಾಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ, ಎಲ್ಲೂ ಟ್ರ್ಯಾಕಿಂಗ್ ಇರಲ್ಲ. ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ ಆ್ಯಂಡ್ ವಾಟ್ ಜಡ್ಜ್ ಹ್ಯಾಸ್ ಟು ಟೇಕ್ ಆ್ಯಂಡ್ ವಾಟ್ ಜಡ್ಜ್ಮೆಂಟ್ ಹ್ಯಾಸ್ ಟು ಬಿ ಗಿವನ್, ಹೌ ಇಟ್ ಕಮ್ಸ್, ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದು ಗೊತ್ತಿರುತ್ತೆ. ಈಗ ಸಿಸ್ಟಮನ್ನು ಫೇಲ್ ಆದಾಗ ಇದೆಲ್ಲ ಆಗೋದು. ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಬಿಕಾಸ್ ಈಸ್ ಇನ್ ದ ಸಿಸ್ಟಮ್. ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದೆ, ಯಾವ ಸಿಸ್ಟಮ್ಗೆ ಹೋಗ್ತಾನೆ, ಯಾತಿಗೋಸ್ಕರ ಲಾಟ್ ಆಫ್ ಥಿಂಗ್ಸ್ ಅದೇ. ಇದೇನಂದ್ರೆ ನಾನು ಹೇಳ್ಬಿಟ್ರೆ ಕತೆ, ನೀವು ಮೊಬೈಲ್ ಕತೆ ಕೇಳ್ಬಿಟ್ರೆ ಸ್ಟ್ರೈಟಾಗಿ ಹಾಕೊಂಡು ನೋಡಿದ್ಬಿಡ್ಬೋದು, ಅವ್ರಿಗೆ ಪಿಕ್ಚರ್ ನೋಡೋದು ಬೇಡ ಅಂತ ನಾನು ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾ ಇದ್ದೆ. ನಾನು ಮೂಡ್ ಹೇಳ್ಬಿಟ್ಟಿದ್ದೆ ಬೇಡ. ಬಟ್ ಇಸ್ ಎ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೆದರ್ ಯು ಗೆಟ್ ಕನೆಕ್ಟೆಡ್. ಆ್ಯಂಡ್ ಇದು ಪಾತ್ರ ಯೂಶುವಲ್ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ರಿವೆಂಜ್ ಸ್ಟೋರಿ ಅಲ್ಲ, ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ. ಒಂದು ಅಂಬಿಷಿಯಸ್ ವ್ಯಕ್ತಿ ಈತ. ಆ ಅಂಬಿಷನ್ ಎಲ್ಲಿಂದ ಬಂತು, ಯಾತಿಗೋಸ್ಕರ ಬಂತು, ಯಾತಿಗೆ ಅವ್ನು ಮುನ್ನಡೆಸಕ್ಕೆ ಹೋಗ್ತಾರೆ. ಆಮೇಲೆ ತ್ಯಾಗ ಅನ್ನೋದು ಸ್ಯಾಕ್ರಿಫೈಸ್ ಸುಮ್ಮನೆ ಮಾಡಬೇಕು. ಆ ತ್ಯಾಗ ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು. ಆ ಜೆನ್ಯೂನ್ ರೀಸನ್ ಎಲ್ಲಿದೆ? ಹೀರೋಯಿನ್ ರುಕ್ಮಿಣಿ ವಸಂತ ಕ್ಯಾರೆಕ್ಟರ್ ಇರ್ಬೋದು, ಅವ್ರು ಬರೋಕ್ಕೆ ಯಾತಿಗೆ ಬರ್ತಾರೆ, ಅವ್ರು ಯಾರು, ಅವ್ರಿಗೂ ಇವ್ರಿಗೆ. ಆಮೇಲೆ ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮ್ ಟು ನೋ. ಓ ಇದು ಹಿಂಗ ಹಂಗ. ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡಬೇಕೇ ಇಲ್ಲ ನಾವು. ಹೆಂಗ್ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಹೆಂಗೆ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ. ಇವ್ರ ಕ್ಯಾರೆಕ್ಟರ್ ಇರ್ಬೋದು, ಯಾರು ನಮ್ಮ ಬಾಬು ಹಿರಣ್ಯ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲಾಂದ್ರೆ ಮಧುಗುರು ಸ್ವಾಮಿ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಇವಾಗ ನ್ಯೂಲಿ ಆ್ಯಡೆಡ್ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು.
ಆ್ಯಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಇವರು ಅವಿನಾಶ್ ಅವರು ಬರ್ತಾರೆ. ಆ್ಯಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ. ಸಾಕಷ್ಟು ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ನಾನು ನೋಡಿದ ಪ್ರಕಾರ ಐ ಥಿಂಕ್ ನೈಸ್ ಆ್ಯಕ್ಟರ್. ತುಂಬ ಚೆನ್ನಾಗಿದೆ. ಭಾಳ ಎಲ್ಲರೂ ನ್ಯಾಚುರಲ್ ಮಾಡಿದ್ದಾರೆ. ಇದು ಹೇಳಿದ್ರೆ ಒಬ್ಬರೇ ಒಂದು ಕಣ್ಣಿಂದ ಒಬ್ರು ಮಾತ್ರ ಮಾಡ್ತಾರೆ, ಕಣ್ಣಿಲ್ಲ. ಇದು ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ. ಶಿವಣ್ಣ, ಆಂಜನೇಯನ್ಗೆ ಕಥೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು. ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ ವರ್ಗು ವೆಯ್ಟ್ ಮಾಡಬೇಕಾಯ್ತು. ಅಂದ್ರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೆಯ್ಟ್ ಮಾಡಬೇಕಾಯ್ತು ಆ ಒಂದು ಸೀನ್ಗೋಸ್ಕರ. ಬಿಕಾಸ್ ಥಿಯೇಟರ್ ರೂಪ್ ಕಿತ್ತೋಗೋದೇ ಆ ಒಂದು ಸೀನಿಂದ. ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ನೋಡಿ, ಸಸ್ಪೆನ್ಸ್ ನೋಡಿದ್ರೆ ಮಜಾ. ಯಾಕಂದ್ರೆ ಅವ್ರು ವೆಯ್ಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಇಟ್ಸ್ ವೆರಿ ಲಾಂಗ್ ಸ್ಟೋರಿ. ಹಾಗೆ ಅಣ್ಣ, ಎಡಿಟರ್ ಮತ್ತೆ DOP ಅವ್ರಿಗೆ ಮಫ್ತಿ ಫಿಲಮ್ ಅಲ್ಲಿ ಅವಾರ್ಡ್ ಸಿಕ್ಕಿತ್ತು. ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ಭುತವಾಗಿ ಮೂಡಿ ಬಂದಂತ ಚಿತ್ರ. KGF ಗಿಂತ ಮುಂಚೆ ಬಂದಂತ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಒಂದು ಲೆಕ್ಕ ಇತ್ತು. ಸೊ ಈ ಮೂವಿನಲ್ಲಿ ಏನಾದ್ರು ಅವಾರ್ಡ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? 100% ಡೈರೆಕ್ಟರ್ ಬರಬೇಕು ಆ್ಯಕ್ಚುಲಿ. ನನಗೇನು ಅನಿಸುತ್ತೆ ಅಫ್ಕೋರ್ಸ್ ಇವನ್ DOP ಈಕ್ವಲಿ he has become a character in the film. DOP ಒಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ನವೀನ್. ಆ್ಯಂಡ್ ಅಟ್ ಸೇಮ್ ಟೈಮ್ ಎಡಿಟರ್ ಅವರಲ್ಲಿ ಇದು ರವಿ ಬಸು. 4 ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್. ಶಿವಣ್ಣ ಅವರಿಗೆ ಪರಭಾಷಾ ಹೀರೋಗಳ ಜೊತೆ ಶಿವಣ್ಣ ಅವ್ರು ಆಕ್ಟ್ ಮಾಡಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಇತ್ತೀಚೆಗೆ ನೀವು ತಮಿಳಲ್ಲಿ ಎಲ್ಲ ಮಾಡ್ಕೊಂಡ್ಬಂದ್ರಿ, ತೆಲುಗುಲ್ಲಿ ಗೌತಮಿ ಶತಕನೆಲ್ಲ ಮಾಡಿದ್ರು. ಬಟ್ ನಿಮ್ಮ ಸಿನಿಮಾಗಳಿಗೋಸ್ಕರ ಈಗ ಬಾಲಿವುಡ್ ಆಕ್ಟರ್ಗಳು ಮೊದಲಾಗಿ ಎಂಟ್ರಿ ಆಗ್ತಿರ್ತಕ್ಕಂಥ ಅಂದರೆ ಗೋನ್ ಸಿನಿಮಾದಲ್ಲಿ ಅನುಪಮ್ ಖೇರ್ ಬಂದಿದ್ರು, ಈ ಸಿನಿಮಾದಲ್ಲಿ ರಾಹುಲ್ ಬೋಸ್ ಅವರು ಬಂದಿದ್ರು. ಐ ಥಿಂಕ್ ರಾಹುಲ್ ಬೋಸ್ ಫ್ಯಾಂಟಾಸ್ಟಿಕ್. ನಂಗೆ ತುಂಬ ಅವಾಗಿಂದ ಮಿಸ್ ಗಡಿಯಾರ ಕಂಪಿಷನ್ ಒಂದು ಓಪನಿಂಗ್ ಫಿಲಮ್. ನಂಗೆ ಅವಾಗಿಂದ ಅವ್ನ ಪರ್ಫಾರ್ಮೆನ್ಸ್ ಆಗಲಿ ಒಂದು ಸಟಿಲಿಟಿ ಇದೆ. ತುಂಬ ಒಂದು ಇಂಟೆನ್ಸ್ ಆ್ಯಕ್ಟರ್. ಐ ಥಿಂಕ್ ಈ ಪಿಕ್ಚರ್ ತುಂಬ ಇಂಟೆನ್ಸ್ ಮಾಡಿದ್ದಾರೆ. ಯು ಕ್ಯಾನ್ ನೋ ಒಂದು ಕ್ರೂಯಲಿಟಿ ಅಂದರೆ ಹೆಂಗಿರ್ಬೇಕು ಅನ್ನೋದು ಆ ಮನುಷ್ಯ ನೋಡಬೇಕು ಅಷ್ಟೇ. ಬಟ್ ಸಿಂಪಲ್ ನೋಡೋಕೆ ಬಂದರೆ ತುಂಬ ಸಾಫ್ಟ್ ಆಗಿರ್ತಾರೆ, ಬಂದು ಮಾತಾಡೋದಲ್ಲ ಬೇಡ. ಬಟ್ ವೆನ್ ಇಟ್ ಗೆಟ್ಸ್ ಇಟ್ ದ ಕ್ಯಾರೆಕ್ಟರ್ ಇಸ್ ವೆರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯೂಶಲಿ ಏನು ಮಾಡ್ತೇವೆ, ಇದೆಲ್ಲ ಕಷ್ಟ ಹಿಂದಿಲಿ ಹೇಳ್ಬಿಡ್ತೀನಿ ಅಂತ ಇಲ್ಲ. ಆ ಥರ ಕನ್ನಡದಲ್ಲೇ ಬಂದು ಈ ಜಸ್ಟ್ ಟೋಲ್ದ ಆಲ್ರೆಡಿ ಎಲ್ಲೂ ಮಿಸ್ ಮಾಡಿ ನಮ್ಗದು ಈಸಿ ಆಯಿತು. ಅಪ್ಪಾಜಿ ಅವ್ರದ್ದು ನಿಮ್ಮದು ಅಡ್ವೊಕೇಟ್ ಇದರಲ್ಲಿರೋದು ಕೋರ್ಟ್ ಡ್ರಾಮಾದು ಮಿಕ್ಸ್ ಮಾಡಿ ಎಡಿಟಿಂಗ್ ಮಾಡಿದ್ದಾರೆ. ಒಂದು ರೀಲ್ ತುಂಬ ಓಡಾಡ್ತಾ ಇದೆ, ಅದ್ರ ಬಗ್ಗೆ ನೋಡಿದ್ರೆ ಏನಾದ್ರು? ನೋಡಿದೆ, ಏನೆಲ್ಲ ಮಾಡ್ತಾರೆ. ಯಾಕಂದ್ರೆ ಅದು ಆ್ಯಕ್ಚುಲಿ ಚಲಿಸೋ ಮಡುಗಳು. ಶಿವಣ್ಣ, ಇಲ್ಲಿ ಆರ್ಯನ್ ಅಂತ ಅಪ್ಡೇಟ್ ಮಾಡಿದ್ದೀವಿ ಅಂತ. ಗೀತಾ ಪ್ರೊಡಕ್ಷನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಸೊ ನೀವು ಅದೇ ಆ್ಯಕ್ಟರ್ ಆಗಿರ್ತೀರ. ಪ್ರೊಡಕ್ಷನ್ ಎಲ್ಲ ಮ್ಯಾಮು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ ಆ್ಯಕ್ಟಿಂಗ್ಗೆ, ಮತ್ತು ಪ್ರೊಡಕ್ಷನ್ಗೆ ಹೇಗೆ ಹೆಲ್ಪ್ ಮಾಡಿದ್ದಾರೆ? ಈಗ ಪ್ರೊಡಕ್ಷನ್ ಹೇಗೆ ಹೆಲ್ಪ್ ಮಾಡಿದ್ರೆ ಅವರೇ ಮೇಯ್ನ್ ಅಲ್ವಾ. ಬರ್ತಾರೆ ಡೈಲಿ ಶೂಟಿಂಗ್. ಯೂಶಲಾಗಿ ಶೂಟಿಂಗ್ ತುಂಬ ಕಮ್ಮಿ ಬರೋದು. ಹೇಳ್ತಿತ್ತು ಮಾಡಿದ್ರೆ ಒಂದು ಶೆಡ್ಯೂಲ್ ಒಂದು 2-3-4 ಸತಿ ಬಂದರೆ ಹೆಚ್ಚು. ಬಟ್ ವೇದಾಯಿಂದ ಎವ್ರಿ ಡೇ ಬರ್ತಾರೆ, ಸಾಯಂಕಾಲ ಬರ್ತಾರೆ, ಕಮ್ ಲಂಚ್ ಬ್ರೇಕ್ ಟೈಮ್ ಬರ್ತಾರೆ. ಇವಾಗ ನನ್ನ ಜೊತೆ ಮಾರ್ನಿಂಗೇ ಬಂದ್ಬಿಡ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್ ಬಂದು ಎಲ್ಲ ನೋಡ್ಕೊತಾರೆ. ಒಬ್ಬ ಮಗಳು ಹೆಲ್ಪ್ ಮಾಡ್ತಾರೆ, ಮ್ಯಾನೇಜರ್ಸ್ ಕರೀತಾರೆ. ಆ್ಯಂಡ್ ಏನೇ ಬೇಕಂದ್ರೆ ನನ್ನ ಹತ್ರ ಬರಲ್ಲ, ಸ್ಟ್ರೇಟಾಗಿ ಒಬ್ಬ ಮೇಡಮ್ ಅಂತ ಹೇಳ್ತಾರೆ. ಗೀತಕ್ಕ, ನಿಮಗೆ ಶಿವಣ್ಣ ಅವ್ರಿಗೆ ಭೈರತಿ ರಣಗಲ್ ಸಿನಿಮಾದಲ್ಲಿ ಎಷ್ಟು ಸಂಭಾವನೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಹೇಳ್ಬೋದು? ಯಾರು ಪ್ರೊಡ್ಯೂಸರ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಆಕ್ಟರು ಹೇಳಲ್ಲ, ನಾನು ಅಣ್ಣ, ಇದು ಮೇನ್ ಥಿಯೇಟ್ರಿಗೆ ಎಲ್ಲ ಫ್ಯಾನ್ಸ್ ಅಂದ್ಕೊಂಡಿದ್ದಾರಂತೆ ಎಲ್ಲ ನಿಮ್ಮ ಗೆಟಪ್ಪಲ್ಲಿ ಬರಬೇಕಂತ. ಸೊ ಎಲ್ಲಿ ನೋಡಿದ್ರು ಭೈರತಿ ರಣಗಲ್ಲೇ ಇರ್ತಾನೆ ಥಿಯೇಟ್ರ್ ತುಂಬ. ಅದು ತಿರ್ಗಿ ರಿಪೀಟ್ ಆಗ್ತಂತ ಕಾಣುತ್ತಮ್ಮ. ಅವಾಗಿಂದ ಆನಂದಿಂದ ಇತ್ತು ಅದು. ಆನಂದು ಐ ಥಿಂಕ್ ರಥಸಪ್ತಮಿಯಿಂದ ಅದು ಸ್ಟಾರ್ಟ್ ಆಯಿತು. ಕೆಲವು ಒಂದೊಂದ್ಸತಿ ಒಂದು ಫೇವ್ರೆಟ್ ಶರ್ಟ್ ಅದು ಅಪ್ಪಾಜಿ ಸೀಸನಿಂದ ಸ್ಟಾರ್ಟ್ ಆಯಿತು. ಅವಾಗಿಂದ ಆ ಕಾಲದಿಂದ ಅಪ್ಪಾಜಿಯವ್ರು ಯಾವ ಒಂದು ಫೇವ್ರೆಟ್ ಡ್ರೆಸ್ ಹಾಕ್ತಾರೋ ಅವ್ರು ಎಲ್ಲಿ ಅಂಗಡಿ ಅಂತ ಹುಡ್ಕೊಂಡು ಹೋಗಿ ಅವ್ರಿಗೆ ಹೋಗಿ ಎನ್ನ ತಿಂತಾರಲ್ಲ ಟೈಲರ್ ಅವ್ರಿಗೆ. ಅವಾಗ
ಅವ್ರ ಹತ್ರನೇ ಬಳಸ್ತಾ ಇದ್ರು ಜಾಸ್ತಿ. ಆದ್ರೆ ಏನಾದ್ರು ಬ್ಯುಸಿ ಆಗಿದ್ದು ಹಂಗೇನೆ. ಸಾಕಷ್ಟು ಈಗ ದೀಪಾವಳಿ ಸೀಸನ್ ಅವ್ರು ಹೋದ್ರೆ ಬುಕ್ ಮಾಡಬೇಕು ಅವ್ರಿಗೆ, ಆ ಥರ ಬ್ಯುಸಿ ಆಗುತ್ತೆ. ಸೊ ಈ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ. ರಕ್ಸಪ್ತಮಿ, ಮನಮೇಶ್ವರಿಗೆ ಪಾಪ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಬರೀ ಪಂಚೆ ಕಿತ್ತೋಗಿದ್ದು ಪಂಚೆ ಶರ್ಟ್ ಇದೆ ಬರಬೇಕು. ಬಟ್ ಅದರಲ್ಲೂ ಒಂದು ಡ್ರೀಮ್ ಸೀಕ್ವೆನ್ಸ್ ಆಗಿದೆ, ಆ ಡ್ರೆಸ್ ತೊಗೊಂಬಿಟ್ಟು ಹಾಕೊಂಡ್ಬಂದಿದ್ದು. ಆದರೆ ಕಂಟಿನ್ಯೂ ಶಿವಮೇತ ಗಣಪತಿ ಚಾನ್ಸೇ ಇಲ್ಲ, ಅದು ಬರೋಕ್ಕೆ ಆಗಲ್ಲ ಅವರು. ಸೊ ಕೆಲವು ಫಿಲಮ್ಸ್ಲಿ ಅಟ್ರಾಕ್ಟ್ ಆಗುತ್ತೆ, ಬಯಲು ಡ್ರೆಸ್ಸು ಅಲ್ಲಿ ಅಟ್ರಾಕ್ಟ್ ಆಗಿದೆ. ಸೊ ಅದು ಖುಷಿಯಾದ ವಿಷಯ. ರಾಕ್ಷಸನು ನೇರನ ರಕ್ಷಕನು ನೇರನ ಅಂತ ಒಂದು ಇದೆ. ಸೊ ಈ ಸಿನಿಮಾದಲ್ಲಿ ರಾಕ್ಷಸ ಮತ್ತು ರಕ್ಷಕ ಏನಾಗ್ತಾರೆ ನಮಗೆ I think you can guess by yourself. Lawyer always wear a black shirt. Ranagu also wear a black shirt. ಅಲ್ಲಿ ಕೋಟ್ ಆಗಿರ್ತಾನೆ, ಇಲ್ಲಿ ಇದಾಗಿರ್ತಾನೆ, ಒಳಗಡೆ ಒಂದು ವೈಟ್ ಶರ್ಟ್ ಆಗಿರ್ತಾನೆ. ಬಟ್ ಇದ್ರಲ್ಲಿ ವೈಟ್ ಇರಲ್ಲ. ಇವನ್ ಮನಸ್ಸಲ್ಲಿ ನೋಡ್ತಾ ಇದ್ರೆ ಅದು ಮಾತ್ರ ವೈಟ್. ಈ ಫೈಟ್ಸ್ ಫಾರ್ ದಟ್ ವೈಟ್. ಕಾಮನ್ ಪೀಪಲ್ಗೆ ತುಂಬ ಇಷ್ಟ ಆಗುವಂಥ ಅಂದರೆ ಕೊನೆಯದಾಗಿ ಕಾನೂನಾತ್ಮಕವಾಗಿ ಯಾವ್ಯಾವ ಸಮಸ್ಯೆಗಳಿದೆ ಇದ್ರ ಬಗ್ಗೆ ಏನು ನಾವು ನೋಡ್ಬೋದು. ಅಂದರೆ ನಿಮ್ಗೆ ಗೊತ್ತಾ ಸಿಸ್ಟಮ್ ಹೆಂಗಿದೆ ಅಂತ ನಿಮಗೆ ಕಾಮನಾಗಿ ಗೊತ್ತಿರ್ಬೋದು. ಹೌದು ಸಿಸ್ಟಮ್ ವರ್ಕ್ಸ್ ಅನ್ನೋದನ್ನ ಗೊತ್ತಿರ್ಬೋದು. ಯಾಕಂದರೆ ಲಾ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ. ಬಿಕಾಸ್ ಡೀಟೇಲ್ ಏನಂದರೆ ನಮ್ಮದು ಸಿನಿಮಾದಲ್ಲಿ ಎಷ್ಟು ಬೇಕು ಆ ಒಂದು ಇದು ಮಾಡ್ಕೊಂಡಿದ್ದೀವಿ. ಬಟ್ ಸಿಸ್ಟಮ್ ಫೇಲ್ ಆದಾಗ ಏನಾಗ್ತಾರೆ ಮನುಷ್ಯ, ಜನರಲಿ ಇಟ್ಸ್ ದ್ಯಾಟ್. ಯಾಕಂದರೆ ಹೋಗ್ಬೇಕಾದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಷ್ಟು ಮಟ್ಟಿಗೆ ಒಳ್ಳೇದು ವರ್ಕೌಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಕೆಟ್ಟದ್ದು ವರ್ಕ್ ಆಗುತ್ತೆ ಗೊತ್ತಾಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಲಾ ಅಷ್ಟೇ. ಅಂದರೆ ಅವನು ಇದ್ವರೆಗೂ ನೀವು ಬೇರೆ ಜನ ನಮ್ಮ ಮಕ್ಕಳು ನೋಡಿದ್ರೆ ಬೇರೆ ಜನಗಳು ಇಷ್ಟ ಆಗ್ತಿದ್ರು. ಇವಾಗ ನನಗೆ ಅನಿಸುತ್ತೆ ಒಂದು ಸೀನಲ್ಲಿ ಬೇರೆ ಜನಗಳು ಎಲ್ಲ ಹೃದಯಕ್ಕೂ ಹೋಗ್ತಾನೆ ಅಂತ ಅನ್ಸುತ್ತೆ ಅಂತ ನನ್ನ ಭಾವನೆ. ಇನ್ನು ನೆಕ್ಸ್ಟ್ ಅವ್ರು ನೋಡಿದ್ಮೇಲೆ ಅವ್ರಿಗೇನು ಭಾವನೆ ಆಗುತ್ತೆ ಅದು ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಕ್ಯಾರೆಕ್ಟರ್ ವಿಲ್ ಗೋ ಇನ್ಸೈಡ್. ಯಾಕಂದರೆ ಅಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲೂ ಅವ್ನಿಗೆ ವೈಲೆನ್ಸ್ ಇದ್ದರೂ ಸರಿ, ಸೈಲೆನ್ಸ್ ಇದ್ದರೂ ಸರಿ, ಬಟ್ ಆ ಹ್ಯುಮ್ಯಾನಿಟಿಲಿ ಒಂದು ವ್ಯಾಲ್ಯೂ ಇದೆ, ಒಂದು ಧ್ಯೇಯ ಇದೆ. ಆ ಧ್ಯೇಯ ತುಂಬ ಚೆನ್ನಾಗಿದೆ. ಸೊ ನಮ್ಮ ಮೇಕಿಂಗ್ ಈ ಸಿನಿಮಾಗೆ ಎಷ್ಟು ಇಂಪಾರ್ಟೆನ್ಸ್, ಅದೇ ರೀತಿ ಬರವಣಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ಜಸ್ಟ್ ಒಂದು 3 ಇಂಟೆನ್ಸ್ ಡೈಲಾಗ್ ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ನಾಟುವಂತ ಡೈಲಾಗ್. ಸೊ ಬರವಣಿಗೆ ಬಗ್ಗೆ ಐ ಥಿಂಕ್ ವೆರಿ ಗುಡ್. ಈ ಹಿಮ್ಸೆಲ್ಫ್ ಇಸ್ ರೈಟರ್. ಯಾರು ನರ್ತನ್ಗೆ ತುಂಬ ಯೂಶ್ವಲ್ ಬರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅದನ್ನ ಮಾತ್ರ ಫೈನ್ ಪಾಲಿಶ್ ಮಾಡಿದ್ರು ಅಷ್ಟೇ ಹೊರತು. ಬಟ್ ಇಸ್ ರೈಟಿಂಗ್ ಇಸ್ ಗುಡ್ ಆ್ಯಂಡ್ ಜಾಸ್ತಿ ಎಳಿಯಲ್ಲ. ಏನೇನು ಮಾತಾಡಬೇಕು ಒಂದು ಸ್ಮಾಲ್ ಲೈನ್ ಹೇಳ್ತೀನಿ, ಎಲ್ಲ ವಿಷಯನೂ ಅರ್ಥ ಆಗ್ಬೋದು. ಅಂದರೆ ಜನಗಳಿಗೋಸ್ಕರ ಯಾಕೆ ಬೇಕಾದರೂ ಬಿಡ್ತೀನಿ, ಆದರೆ ಜನಗಳು ಮಾತ್ರ ಬಿಡಲ್ಲ. ಅದು ಲಾಟ್ ಆಫ್ ಥಿಂಗ್ಸ್ ಅಲ್ಲೇ ಅಡಗಿದೆ. ಮಿಚ್ಚೇನು ಯೂಶಲ್ ಆಗಿದೆ ಅದು. ಯಾವುದು ನಿಮ್ಗೆ ಗೊತ್ತಿರೋದೇನಲ್ಲ, ಇನ್ಮೇಲೆ ರೋಣಪುರದಲ್ಲಿರೋದು ಮೈಲ್ಗಳೆಲ್ಲ, ಸರ್ವೆಗಳಲ್ಲ, ರಣಗಲ್ನ ಮೈಲ್ಗಳೆಲ್ಲ, ಅದು ಸ್ವಲ್ಪ ಫಿಲ್ಮಿಕ್ ಆಗಿದ್ರು. ಬಟ್ ಯಾವ ಟೈಮ್ ಹೇಳ್ತೀರ ಅನ್ನೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಫಿಲ್ಮಿಕ ಬರ್ತಿಲ್ಲ, ಯಾವ ಟೈಮ್ ಹೇಳ್ತೀನಿ ಆ ಟೈಮ್ ಬಂದ್ಬಿಟ್ಟು ಹೆಂಗಂದ್ರೆ ದಟ್ ವಿಲ್ ಗಿವ್ ಅ ವೆರಿ ಇಂಟೆನ್ಸ್ ಟೈಮ್. ಅಂದರೆ ಆ ಟೈಮ್ ಕರೆಕ್ಟಾ, ಅವ್ನು ತಗೊಂಡಿದ್ದು ಅವನ ರೀತಿ ಕರೆಕ್ಟಾ ಅನ್ನೋದನ್ನ ಭಾಳ ಚೆನ್ನಾಗಿ ರೆಪ್ರೆಸೆಂಟ್. ಶಿವಣ್ಣ, ಕೇರಳ ಸ್ಟೋರಿ ಡೈರೆಕ್ಟ್ರು ಒಮ್ಮೆ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಸುದೀಪ್ ಸೇನ್. ಅವ್ರ ಜೊತೆ ಶಿವಣ್ಣ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆ ಸಿನಿಮಾ ಏನಾದ್ರು ಸೈನ್ ಮಾಡಿದ್ರ ಅನ್ನೋದು ಒಂದು ಕ್ವಶನ್. ಇಲ್ಲ, ಆಗಿಲ್ಲ, ಟೇಕ್ ಆಫ್ ಆಗಿಲ್ಲ. ಬಟ್ ಐ ಥಿಂಕ್ ದೇ ಡಿಡ್ ದಟ್ ಫಿಲ್ಮ್. ಮತ್ತೆ ಟೈಸನ್, ಪೃಥ್ವಿರಾಜ್ ಸುಕುಮಾರ್ ಎಂಪುರಾನ್ ಅಥವಾ ಟೈಸನ್ ಸಿನಿಮಾದಲ್ಲಿ ಇರ್ತಾರೆ ಶಿವಣ್ಣ. ಅಲ್ಲಿಗೆ ತೆಲುಗು ಹೋಗಿದ್ರು, ಜೈಲರ್ ಅಲ್ಲಿ ಆಯ್ತು. ಕ್ಯಾಪ್ಟನ್ ಮಿಲ್ಲರ್ ಮುಗಿತ್ತು, ಮಲಯಾಳಂಗೆ ಹೋಗ್ತಾರೆ. ಟೈಸನ್ ಸಿನಿಮಾದಲ್ಲಿ ಶಿವಣ್ಣ ಇರ್ತಾರೆ ಅಂತ ಸುದ್ದಿ ಇದೆ. ಬಾಲಿವುಡ್ಗೂ ಹೋಗ್ತಾರೆ. ಒಂದು ರೌಂಡ್ ಆಗ್ತಂಗೆ ಆಯ್ತು ಶಿವಣ್ಣ. ಅದಕ್ಕೆ ಕೇಳ್ತಾ ಇದ್ದೀನಿ, ಟೈಸನ್ ಅಥವಾ ಎಂಪುರಾನ್? ಇಲ್ಲ, ಇನ್ನೇನು ನಾನು ಯಾವುದು ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಸಿನಿಮಾದಲ್ಲಿ ನೋಡಬೇಕಾದಷ್ಟು ನಡಿ ಬಸ್ ತುಂಬ ಇಂಟ್ರೆಸ್ಟಿಂಗ್. ಅವ್ರು ನೋಡಿದಾಗ ಹಂಗೆ ಅನ್ಸಲ್ಲ. ಯೂಶಲಿ ವೆರಿ ಸಿಂಪಲ್ ಆಗಿ ಕಾಣ್ತದೆ.
ಬಟ್ ಸಿಂಪಲ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಈ ಪಿಕ್ಚರ್. ತುಂಬ ಎಕ್ಸ್ಪೀರಿಯನ್ಸ್ ಅದು ಕಷ್ಟ, ಯಾಕಂದರೆ ಸಿಂಪಲ್ ಆಗಿದ್ದವ್ರಿಗೆ ವ್ಯಾಲ್ಯೂ ಆಫ್ ಲೈಫ್ ಗೊತ್ತಾಗುತ್ತೆ. ಐ ಥಿಂಕ್ ರವಿ ಬಸು ಇನ್ ದಟ್ ವೇ ಇಸ್ ವೆರಿ ಸಿಂಪಲ್ ಆ್ಯಂಡ್ ವಿ ನೋಸ್ ದ ಇಂಟೆನ್ಸಿಟಿ ಆಫ್ ದ ಕ್ಯಾರೆಕ್ಟರ್. ಯಾಕಂದ್ರೆ ಫಸ್ಟ್ ನಾನು ಫೋನ್ ಮಾಡಿ ಹೇಳಿದ್ದೆ ಅವರು ಮಫ್ತಿ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಾನು ಹೌದಾ, ಓಕೆ ಫಸ್ಟ್ ಫೋನ್ ಮಾಡಿ ಹೇಳಿದೆ, ನನಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದ್ಮೇಲೆ. ನ್ಯಾಚುರಲಿ ಈ ಫಿಲ್ಮ್ ಅಷ್ಟೇ, ಸಾಂಗ್ ಅಷ್ಟೇ ಭಾಳ ಕಾವಲಿಗಾರ, ನನ್ನ ಫೇವ್ರೆಟ್ ಸಾಂಗ್ ಕಾವಲಿಗಾರ. ಆಮೇಲೆ ಅಜ್ಞಾತವಾಸ ಅಂತ ಒಂದು ಶಂಕರ್ ಮಾಲನ್, ದಿಸ್ 2 ಸಾಂಗ್ಸ್ ಆರ್ ವೆರಿ. ಶಿವಣ್ಣ ಈಗ ಯಾವುದೇ ಸಿನಿಮಾಗಳು ಮಾಡಿದ್ರು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಬೇಕು, ಇದು ಕೂಡ ಪ್ಯಾನ್ ಇಂಡಿಯಾ. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ನಾವು ಪ್ಲ್ಯಾನ್ ಮಾಡಿ ಪ್ಯಾನ್ ಮಾಡಬಾರ್ದು, ತಾನಾಗಲೇ ಪ್ಯಾನ್ ಆಗಬೇಕು ಅಷ್ಟೇ ಅಲ್ವಾ. ಇವಾಗ KGF ಆದ್ಮೇಲೆ ಕಾಂತಾರ ಯಾವ್ದಾದ್ರು ಅಂತ ಹೇಳಿದ್ರೆ ತಾನಾಗಲೇ ಪ್ಯಾನ್ ಆಯ್ತಲ್ವ ಅಷ್ಟೇ. ದಟ್ ಈಸ್ ಕಾಲ್ಡ್ ಆಸ್ ಅಂದರೆ ಆ ಪಿಕ್ಚರ್ ಇಸ್ ವ್ಯಾಲ್ಯೂ ಅದು ತಾನಾಗಲೇ ಆಗಬೇಕು. ಇಟ್ಸ್ ನಾಟ್ ದಟ್ ಒಂದೊಂದ್ಸತಿ ಏನಾಗುತ್ತೆ ಥಿಯೇಟರ್ಸ್ಗಳು ಸಿಗೋಲ್ಲ ನಮಗೆ, ಸೊ 1 ವೀಕ್ ಲೇಟಾಗಿ ರಿಲೀಸ್ ಮಾಡಬೇಕಾಗ್ತದೆ. ತೆಲುಗುಗೆಲ್ಲ ನಾವು 1 ವೀಕ್ ಲೇಟಾಗಿ ರಿಲೀಸ್ ಮಾಡ್ತಾರೆ ಆ್ಯಂಡ್ ಟೈಮ್ ಸಾಕಾಗ್ತಿಲ್ಲ ಟು ಗೋ ಅಂಡ್ ಪ್ರಮೋಟ್. ಸೊ ಅದರಿಂದ ಇಟ್ ಇಸ್ ಪ್ಯಾನ್ ಬೈ ಇಟ್ ಸೆಲ್ಫ್. ಕನ್ನಡ ಇವಾಗ ಎಲ್ಲರೂ ಕನ್ನಡ ಯೂಟ್ಯೂಬ್ ತೆಗೆದು ನೋಡಿದಾಗ ಎಲ್ಲರೂ ಇದು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಕನ್ನಡ ಅಂತೂ ಎಷ್ಟು ಕಮೆಂಟ್ ಮಾಡಿದ್ರೆ ಭಾಳ ಅದ್ಭುತವಾಗಿ ಕಮೆಂಟ್ ಮಾಡ್ತಾರೆ. ಕನ್ನಡದಲ್ಲಿ ಎಷ್ಟು ಮಾಡ್ತೀರ ಅಷ್ಟಕ್ಕಿಂತ ಜಾಸ್ತಿ ಅಲ್ಲಿ ಮಾಡ್ತಾರೆ. ಸೊ ಆ ಥರ ಆಗೋಗಿದೆ ಅವರು. ಅದರಿಂದ ದಟ್ ಈಸ್ ಕಾಲ್ಡ್ ಎಸ್ ರಿಯಲ್ ಪ್ಯಾನ್. ದಿಸ್ ಪ್ಯಾನ್ ಇಂಡಿಯಾ ಎಲ್ಲ ಈ ಕಡೆ ಹೋಗೋದಿರ್ತದೆ, ಎಸ್ ಪ್ಯಾನ್ ಅಷ್ಟೇ. ಈಗ ನಾವು ಏನು ಪ್ಯಾನ್ ಅಂತ ಇದ್ದೀವಿ ನೀವರ ನೋಡ್ಬಿಟ್ಟು ಪ್ಯಾನ್ ಮಾಡಬೇಕು. ಅವ್ರು ನೋಡಿ ಎಲ್ಲರೂ ಇದು ಮಾಡ್ತಾರೆ. ಹೌ ಟು ಮೇಕ್ ಇಟ್ ಟು ರೀಚ್ ಅನ್ನೋದೇ ಇಂಪಾರ್ಟೆಂಟ್. ಬಟ್ ವಿ ಆರ್ ಟ್ರೈಂಗ್ ಅ ಲೆವೆಲ್ ಬೆಸ್ಟ್ ಆ್ಯಂಡ್ ವಿಲ್ ಸಿ. ಶಿವಣ್ಣ ಗಂಗಾ ಅಂತ ಇಲ್ಲಿ ನರ್ತನ್ ಸರ್ ಕಾಟ ಕೊಡ್ತಾರೆ ಅಂತ ಹೇಳಿದ್ರಿ. ಯಂಗ್ ಡೈರೆಕ್ಟರ್ ಜೊತೆಗೆ ಎಲ್ಲವನ್ನ ಸಹಿಸ್ಕೊಂಡು ಹೊಂದ್ಕೊಂಡು ಕೆಲಸ ಮಾಡಿದಂಥ ಆ ಒಂದು ಅನುಭವದ ಬಗ್ಗೆ ಹೇಳಬೇಕು. ಬಿಕಾಸ್ ಐ ಆಮ್ ಹೌದು ಶಿವಣ್ಣ, ನೀವು ಹೆಂಗೆ ಇಲ್ಲ ಕೋಪ ಬಂದರೂ ಇಲ್ಲ. ಬಟ್ ಸಿ ಒನ್ ಥಿಂಗ್, ಅವರು ಏನೇ ಪಾತ್ರ ಮಾಡಬೇಕಾದ್ರೆ ಈ ವುಡ್ ಹ್ಯಾವ್ ಥಾಟ್, ಅಂದರೆ ಆ ಪಾತ್ರದಲ್ಲಿ ಹೋಗಿ ಬಂದಿರ್ತಾರೆ. ಸೊ ನಾವು ಅದಕ್ಕೆ ಕನ್ವಿನ್ಸ್ ಮಾಡಬೇಕು. ಸರಿ ಏನಾಗುತ್ತೆ, ನಾವು ನಮ್ಮ ಥರ ಹೇಳ್ತೀವಿ, ಬಟ್ ಅವ್ರು ಹೇಳಿದ್ರು ಕರೆಕ್ಟ್ ಇರ್ತಾರೆ. ಸೊ ವೆನ್ ವಿ ಟೇಕ್ ದಟ್ ಚೇಂಜ್ ಆಫ್ ಎಕ್ಸ್ಪ್ರೆಷನ್ ಅದು ಆಗ್ಬೇಕು. ಅದಿದ್ರೆ ಚಂದ. ಯಾಕಂದ್ರೆ ನಮಗೂ ಬದಲಾವಣೆ ಬರ್ತಿಲ್ಲ ಅಂದರೆ ಒಂದೇ ಥರ ಇದನ್ನು ನೋಡೋಕ್ಕೂ ಬೇಜಾರಾಗುತ್ತೆ. ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಆಫ್ಟರ್ ಅವ್ ಫಿಲ್ಮ್ ಎಲ್ಲ ಮೇಲೆ ಎಲ್ಲರಿಗೂ ಸ್ಪೇಸ್ ಕೊಟ್ಟು ಮಾಡಬೇಕು. ಎಲ್ಲದ್ರಲ್ಲಿ ಯಾವ ಜಾಗದಲ್ಲಿ ಹೀರೋ ಬರಬೇಕು, ಹೀರೋ ಬಂದೇ ಬರ್ತಾನೆ. ಯಾವ ಜಾಗದಲ್ಲಿ ವಿಲನ್ ಸ್ಕೋರ್ ಮಾಡಬೇಕು ಮಾಡಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇದನ್ನು ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ನರ್ತನ್ ಇನ್ ದಟ್ ವೇ ಅವ್ನು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಕೇಳ್ತಾರೆ. ಅಂದರೆ ಒಂದೊಂದು ವಿಷಯ ಅದು ಸ್ವಲ್ಪ ಒಂದೊಂದ್ಸತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ವೆಯ್ಟ್ ಮಾಡ್ತಾ ಇರ್ತೀವಿ, ವೆಯ್ಟ್ ಮಾಡಿ ಅಂತ ನಮ್ಮ ಹೇಳಿದ ಫೋಟೋ ತಂದ್ಬಿಟ್ಟು ತೋರಿಸ್ತೀವಿ. ನೋಡಿ ಸರ್ ಇದೇ ಥರನೇ ಮಾಡ್ತೀವಿ, ಇವಾಗ ಇದೇ ಥರ ಮಾಡ್ತೀವಿ, ನಾನು ಇದೇ ಥರ ಮಾಡ್ತಾ ಇದ್ದೀನಿ ನೋಡಿಬಿಟ್ಟು ತೋರಿಸ್ತೀವಿ. ಆ ತಮಾಷೆಗಳು ನಡೀತಾ ಇರ್ತಾರೆ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಈಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. 100% ವಿಲ್ ಫಾಲೋ. ನೀವು ಎಷ್ಟು ಸಾರಿ ನೋಡಿಲ್ಲ, ನೀವು ಫಸ್ಟ್ ರಿವ್ಯೂ ಫಸ್ಟ್ ಕಾಪಿ ಅಲ್ಲಿ ಶೂಟಿಂಗಲ್ಲಿ ಅಲ್ಲಲ್ಲೇ ನೋಡಿದ್ದೀನಿ ಅಷ್ಟೇ. ಅದನ್ನು ತುಂಬ ನೋಡಿಲ್ಲ, 7-8 ಟೈಮ್ಸ್ ನೋಡಿದ್ದು. ನಾನು ಯೂಶ್ವಲಿ ನನಗೆಲ್ಲ ನೋಡಲ್ಲ, ಯಾಕಂದರೆ ನಂಗೆ ಫುಲ್ ಫಿಲಮ್ ನೋಡೋಕ್ಕೆ ನಂಗೆ ಇಷ್ಟ. ನನಗೆ ಯಾವಾಗಲೂ ಸೊ ರಿಲೀಸ್ ಆಗಿದ್ದು ಸಂಡೇ ನೋಡಿದ್ರು, ಯಾವಾಗಲೂ ಥಿಯೇಟ್ರಲ್ಲಿ ಇರ್ತಿದ್ದೆ. ನಾನು ಮಧ್ಯ ಎಲ್ಲ ಅಷ್ಟೇ ನೋಡಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಚೆನ್ನಾಗಿ ಕಾನ್ಫಿಡೆನ್ಸ್. ನಾನು ಇರೆಸ್ಪೆಕ್ಟಿವ್ ಆಫ್ ಹಿಟ್ಸ್ ಆರ್ ಫ್ಲಾಪ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಕೊಡುವಂತಹ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಕನ್ನಡ ಚಿತ್ರಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರೊಡಕ್ಷನ್ ಯಾವ ರೀತಿ ವಿಜನ್ ಇಟ್ಕೊಂಡಿದ್ದಾರೆ, ಎಷ್ಟು ವರ್ಷಗಳು ಎಷ್ಟು ಸಿನಿಮಾಗಳು ಬರುವಂತಹ ಅಂದರೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗುರಿ ಇಟ್ಕೊಂಡಿದ್ದಾರೆ? ನನಗೆ ಗೊತ್ತಿಲ್ಲ ಎಷ್ಟು ಫಿಲಮ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಮಾಡಂತೂ ಮಾಡ್ತೀವಿ. ಈಗ 14th ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀವಿ, ಒಂದು ಮಕ್ಕಳ ಚಿತ್ರ ಮಾಡಬೇಕಂತ. ಅದರಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೊಫೆಸರ್ ಆ್ಯಂಡ್ ದ ಸ್ಟೂಡೆಂಟ್. ಅದು ಪ್ರೊಫೆಸರ್ ಆಗಿ ಇವ್ರು ಮಾಡ್ತಾರೆ ಆ್ಯಂಡ್ ಶ್ರೀನಿ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಆಮೇಲೆ ನಮ್ಮ ಶಕ್ತಿಧಾಮದ ಒಂದು ಮಗು ಮಾಡಬೇಕನ್ನ ನನಗೆ ತುಂಬ ಆಸೆ ಇದೆ. ಬಟ್ ಡೈರೆಕ್ಟರ್ ಒಂದ್ಸರಿ ಬಂದು ಹೋಗಿದ್ದಾರೆ, ಇನ್ನೊಂದ್ಸರಿ ಬಂದು ಅವರು
ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ 14th ಅದನ್ನು ಮಾಡ್ತೀವಿ. ಆಮೇಲೆ ಯಾವುದೇ ಫಿಲಮ್ ನಾವು ಮಾಡಿದ್ರು ಫ್ಲಾಪ್ ಆಗಲಿ ಅಂತ ಗ್ಯಾರಂಟಿ ಮಾಡಲ್ಲ, ಹಿಟ್ಟಾಗಲಿ ಅಂತಲೇ ಮಾಡ್ತೀವಿ. ಐ ಹೋಪ್ ದಟ್ ಎಲ್ಲರಿಗೂ ಆ ಚಿತ್ರಗಳು ಇಷ್ಟ ಆಗಲಿ ಅಂತ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಶಕ್ತಿಧಾಮ ಅಂದಿದ್ದಕ್ಕೆ ನೆನಪಾಯ್ತು, ರೀಸೆಂಟ್ ಆಗಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಲ್ಲ, ಅದೇ ಮಕ್ಕಳಿಗೆ ಒಂದು ಕರಕುಶಲ ತರಬೇತಿ ಇದು ಮಾಡ್ತಿದ್ದೀರ ಅಂತ, ನೀವೇ ಟೀಚರ್ ಆಗಿ ಅವ್ರಿಗೆ ಒಂದು ಕೇಕ್ ಮೇಕಿಂಗ್ ಇದನ್ನ ಮಾಡ್ಕೊಡ್ತಿದ್ದ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ನಾನು ಅವ್ರ ಹತ್ರ ಮಾಡೋಕ್ಕೆ ಶುರು ಮಾಡಿ ನಾನು ಒಂದು 14-15 ವರ್ಷ ಇದ್ದಾಗಿಂದ ನಾನು ಮೇಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ಅದು ಪ್ಯಾಷನ್. ನನಗೆ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಸುಮ್ಮನೆ ಹಾಗೆ ಕೇಕ್ಸ್ ಓದಿದೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿ ಹ್ಯಾವ್ ಕಮ್ ವೆರಿ ಫಾರ್. ಇವಾಗ ಈ ಡಿಸೆಂಬರ್ಗೆ 3 ವರ್ಷ ಆಗುತ್ತೆ ಅವ್ರಿಗೆ ನಾನು ಟ್ರೈನ್ ಮಾಡ್ತಾ. ಆ್ಯಕ್ಚುಲಿ ಅವ್ರು ಇವಾಗ ಬಂದಿದ್ದಾರೆ ಇಲ್ಲಿ. ಸಂಡೇ ನಮ್ಮದು ವೆಬ್ಸೈಟ್ ಲಾಂಚ್ ಆಗುತ್ತೆ, ಏಂಜಲ್ಸ್ ಫಾರ್ ಎವರ್ ಅಂತ ಹೇಳ್ಬಿಟ್ಟು. ಮಕ್ಕಳೇ ನನಗೆ ಏಂಜಲ್ಸ್, ಸೊ ಅದರಿಂದ ಏಂಜಲ್ಸ್ ಅನ್ನೋ ಹೆಸರನ್ನ ನಾವಿಬ್ಬರು ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ ಅದರಲ್ಲಿ ಬರೀ ಬೇಕಿಂಗ್ ಅಂತ ಮಾಡಿಲ್ಲ. ಇವಾಗ ನನಗೆ ಮಕ್ಕಳು ಫೈನಾನ್ಷಿಯಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ನನಗೆ. ಸೊ ಅದರಲ್ಲಿ ಇಟ್ಸ್ ಎ ಕಂಪ್ಲೀಟ್ ಥಿಂಗ್. ಇವಾಗ ನಾವು ಇವಾಗ ಇಂಡಿಯನ್ ಫುಡ್ ತಗೊಂಡ್ರೆ ಬಿಗಿನಿಂಗಿಂದ ನಾವೇನಂತೀವಿ, ಊಟ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ಥರದ್ದು ಮಾಡ್ತಾರೆ ಮಕ್ಕಳು. ಅದರಲ್ಲಿ ಕೇಕ್ಸ್ ಅದೆಲ್ಲ ಈ ವೆಬ್ಸೈಟ್ ಇವಾಗ ಲಾಂಚ್ ಮಾಡ್ತೀವಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಗೆ ಏನು ಮಾಡ್ತಾ ಇದ್ದೀವಿ. ಅಂಡ್ ಮೋರೋವರ್ ಅದೇ ಕಾವಲಿಗ ಸಾಂಗ್ ಇದೆಯಲ್ಲ, ಆಲ್ಮೋಸ್ಟ್ ಈ ಶಕ್ತಿಧಾಮ ಅಂತ ಸ್ಟಾರ್ಟ್ ಮಾಡಿದ್ದೆ ಅಪ್ಪಾಜಿ ಅಮ್ಮ. ಸೊ ಅವ್ರು ಅವಾಗಲೇ ಕಾವಲಿಗ ಆದ್ರು. ಐ ಥಿಂಕ್ ಸಮ್ವೇರ್ ಈ ಕ್ಯಾರೆಕ್ಟರ್ ಯು ಸಿ ದ ಫಿಲ್ಮ್, ನಿಮಗೆ ಆ ಸಾಂಗ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಶಿವಣ್ಣ, ಹಾಗೆ ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ? ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ? ಅದೊಂಥರ ಸೆಲೆಬ್ರೇಷನ್ ಇರುತ್ತೆ, ಫ್ಯಾನ್ಸ್ ಜೊತೆಗೆ ನೋಡ್ತೀರಾ ಅಂತ ಕೇಳಿದ್ರೆ. ಇನ್ನೂ ಪ್ಲಾನ್ ಮಾಡಿಲ್ಲ, ಏನಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ನೋಡ್ಕೊಂಡು ಐ ಥಿಂಕ್ ಐಲ್ ಬಿ ವಾಚಿಂಗ್. ಹಾಗೆಯೇ ಮಫ್ತಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ರೀಮೇಕ್ ಆಗಿತ್ತು ಶಿವಣ್ಣ. ತಮಿಳಲ್ಲಿ ಪಟುತಲ ಅಂತ ಹೇಳಿ STR ಅವ್ರು ಮಾಡಿದ್ರು. ಹೌದು. ಸೊ ಈ ಮೂವಿ ಇದು ರೀಮೇಕ್ ರೈಟ್ಸ್ ಬೇರೆದಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜಿಗೆ ಹೋಗೋದು ಬೇಡ ಅಂತಾನೆ ಪ್ಯಾನ್ ಇಂಡಿಯಾ ಮಾಡಿದ್ರ ಹೇಗೆ ಅಂತ? ಹಂಗೇನಿಲ್ಲ, ಆಕ್ಚುಲ್ ಆಗಿ ಫಸ್ಟ್ ಇಂದನೇ ಇದು ಬರಲಿ ಅಂತಾನೆ ಆಸೆ ಇತ್ತು. ಆಕ್ಚುಲಿ ಇದು ಹಿಂದಿಲೂ ಚೆನ್ನಾಗಾಗಿದೆ. ಹೌದು, ವ್ಯೂವಿಂಗ್ ತುಂಬ ಚೆನ್ನಾಗಿದೆ. ತಮಿಳ್ ತೆಲುಗುನ ಲೇಟರ್ ಆನ್ ದೇ ಸ್ಟಾರ್ಟೆಡ್ ವಾಚಿಂಗ್. ಆಮೇಲೆ ಸಿಂಬು ಅವರು ಪಾಪ ಒಳ್ಳೆ ಮಾತು ಹೇಳ್ತಿದ್ದಾರೆ ಅವರು. ಅದು ಇವನ್ ಈಸ್ ಎ ಗ್ರೇಟ್ ಆಕ್ಟರ್. ಭಾರತ ಬರೋದು ನಿಜವಾಗ್ಲೂ ಖುಷಿ ಆದ ವಿಷಯ. ಹೇಗೇನು ಕಿರಿಯ ವಯಸ್ಸಿನ ಹಿರಿಯರು ನೋಡಿ, ಇದರಲ್ಲಿ ಏನ್ ಕೆಮಿಸ್ಟ್ರಿ ಇರಬೇಕು ಅದಿದೆ. ಅದೇನು ಹೇಳ್ದ ಏನಿಲ್ಲ, ಅವ್ರ ಪಾತ್ರ ಅವ್ರು ಕರೆಕ್ಟ್ ಅಚ್ಚುಕಟ್ಟಾಗಿ ಮಾಡಿದ್ರು. ಇಟ್ ಈಸ್ ಅ ವೆರಿ ಗುಡ್ ಆಕ್ಟ್ರೆಸ್. ತುಂಬ ಚೆನ್ನಾಗಿ ಮಾಡ್ತಾರೆ, ಸಟ್ಲಿಟಿ ಇದೆ. ಆಮೇಲೆ ಗೊತ್ತು ಅವ್ರಿಗೆ ಏನು ಮಾಡಬೇಕು ಅಂತ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಕೆಮಿಸ್ಟ್ರಿ ಅಂತಿಲ್ಲ. ಕೆಮಿಸ್ಟ್ರಿ ಅಂದರೆ ರೊಮ್ಯಾನ್ಸ್ ಅಂದ ತಕ್ಷಣ ಬರೀ ಹಕ್ ಮಾಡೋದು, ಸಾಂಗ್ ಹೋಗೋದು ಅಂತಲ್ಲ. ಇದರಲ್ಲಿ ಒಂದು ಬೇರೆ ಥರವಾದ ಒಂದು ವಿಶೇಷತೆ ಇದೆ. ಒಂದು ಲವ್ಗೆ ಒಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ನೋಡ್ಬೋದು. ಮತ್ತೊಂದು ಕೋಇನ್ಸಿಡೆಂಟ್ ಅಂದ್ರೆ ಶಿವಣ್ಣ, ಬಗೀರ ದೊಡ್ಡ ಮಟ್ಟಿಗೆ ಹಿಟ್ಟಾಗಿದೆ. ಸೊ ಶ್ರೀಮುರಳಿ ಅವರು ಇದರಲ್ಲಿದ್ದರು ಮಫ್ತಿನಲ್ಲಿ. ಈಗ ಆ ಹೀರೋಯಿನ್ ಬಗೀರದಲ್ಲೂ ಇದ್ದಾರೆ, ಅದೇ ಹೀರೋಯಿನ್ ನಿಮ್ಮ ಸಿನಿಮಾದಲ್ಲೂ ಇದ್ದಾರೆ. ಅಲ್ಲೂ ಡಾಕ್ಟರ್, ಇಲ್ಲೂ ಡಾಕ್ಟರ್. ಡಾಕ್ಟರ್ ಕ್ಯಾರೆಕ್ಟರ್ ತರ, ಬಟ್ ಇಲ್ಲಿ ಬೇರೆ ಥರ ಡಾಕ್ಟರ್. ಮೊನ್ನೆ ಗಂಗುವ ಪ್ರೆಸ್ ಆದಾಗ ನಟ ಸೂರ್ಯ ಅವರು ನಮ್ಮ ಅಣ್ಣ ಶಿವಣ್ಣ ಅವರು 15 ಬರ್ತಿರೋದ್ರಿಂದ ವಿಶ್ ಮಾಡೋದು ಮತ್ತೆ ತಮಿಳ್ನಾಡಲ್ಲೂ ರಿಲೀಸ್ ಆಗ್ತಾ ಇದೆ, ಸೌರಿ ಕರ್ನಾಟಕದಲ್ಲೂ ರಿಲೀಸ್ ಮಾಡ್ತಿದೆ. ಸೊ ನಿಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಸೂರ್ಯ ಅವಾಗ ನಮ್ಗೆ ಅವ್ರ ಫಾದರ್ ಅವಾಗಿಂದ ನಮಗೆ ತುಂಬ ಒಂದು ಆತ್ಮೀಯ, ನಮ್ಮ ಫ್ಯಾಮಿಲಿ ಅಂತ ಹೇಳಿ ನಿಜವಾಗ್ಲೂ ಒಂದೇ ಡೇಟ್ ಆಫ್ ಬರ್ತ್. ಅಪ್ಪುದು ಅವ್ರದ್ದು 46, ಅವ್ರದ್ದು 46, 48 ಇವಾಗ. ಸೊ ಅವರು ನೆನೆಸ್ಕೊತಾ ಇದ್ರಲ್ಲ ಆ ಥಿಂಗ್ಸ್ ಎಲ್ಲ ನೋಡಿದ್ರೆ ಇವನ್ ವಿ ಟು ರೆಸ್ಪೆಕ್ಟ್. ನಾನು ಬಂದು ನೋಡಿದ್ರೆ ನಮ್ಗೆ ತುಂಬ ಟಚ್ ಆಯಿತು. ಐ ಥಿಂಕ್ ಸೋ ಸ್ವೀಟ್. ನಮ್ಮ ಎಷ್ಟೋ ಫಂಕ್ಷನ್ಗಳು ಒಂದು ನಾನು 100 ಫಿಲ್ಮ್ ಫಂಕ್ಷನ್ ಬಂದಿದ್ರು ಅವರು. ಆ್ಯಂಡ್ ಸೋ ಸ್ವೀಟ್ ಆಫ್ ಇಸ್ ವೆರಿ ನೈಸ್ ಆ್ಯಕ್ಟರ್. ಆಮೇಲೆ ನಾವು ಅವ್ರ ಸಿನಿಮಾ ನೋಡ್ತೀವಿ, ಅವಾಗ ಫಸ್ಟ್ ಡೇನೇ ಹೋಗಿ ನೋಡ್ತೀವಿ ಯೂಶ್ವಲಾಗಿ.
ಅವರು ಬರ್ತಾರೆ ಗುಡ್. ಯಾಕೆ ನಾವು ಗೋಸ್ಟ್ ಬರ್ಬೇಕಾದ್ರೆ ಈ ಸಿನಿಮಾ ಬಂದಿತ್ತು, ಒಂದು ಒಳ್ಳೆ ಡೇಟ್ ಅಂತ ಬಂದಾಗ ಎಲ್ಲರೂ ಆಪ್ಟ್ ಮಾಡ್ತಾರೆ. ಸೊ ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ ಅದನ್ನ ವೆಲ್ಕಮ್ ಮಾಡಬೇಕಷ್ಟೇ ನನ್ನ ಥಿಂಕಿಂಗಲ್ಲಿ. ಆ್ಯಂಡ್ ನಾವು ಅಷ್ಟು ನಾನು ಸೂರ್ಯ ಗಂಗುವಾಗಿ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. 43 ನಾವು ಅವ್ರಿಗೆ ನಮ್ಮ ಪಿಕ್ಚರ್ಗಿಂತ ಮುಂಚೆ ಅವ್ರ ಪಿಕ್ಚರ್ ನೋಡ್ತೀನಿ ಅಂತ ಕಾಣುತ್ತೆ. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಅವ್ರದ್ದು ಪಿಕ್ಚರ್ ಹಿಟ್ ಆಗಲಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾವು ಯಾರಿಗೂ ಏನು ತೊಂದರೆ ಆಗಲ್ಲ. ನಾವು ಅದೇ ಹೇಳೋದು, ಏನೇ ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ಅವ್ರು ಕರೆಕ್ಟಾಗಿ ಮಾತಾಡಿದಾಗ ಖಂಡಿತ ಚೇಂಬರ್ ಆ್ಯಂಡ್ ಚೇಂಬರ್ ಕೂತ್ಕೊಂಡು ಮಾತಾಡಿದಾಗ ಎವ್ರಿಥಿಂಗ್ ವಿಲ್ ಬಿ ಸಾಲಿಡ್ ಔಟ್. ಇದಕ್ಕೇನು ಜಗಳ ಆಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟಿದೆಯೋ ಅಷ್ಟು ಶೇರ್ ಮಾಡಬೇಕಷ್ಟೇ. ಆಫ್ಟರ್ ಆಲ್ ವಿ ಆರ್ ಆಲ್ ಇಂಡಿಯನ್ಸ್ ಅಲ್ವಾ, ಭಾರತ ದೇಶದಲ್ಲಿ ಸಣ್ಣ ಪುಟ್ಟ ತಲೆ ಮಾಡಬೇಕು. 100% ಆ ಪಿಕ್ಚರು ಚೆನ್ನಾಗಿ ಹೋಗಬೇಕು, ಬೇರೆ ಜನಗಳು ಚೆನ್ನಾಗಿ ಹೋಗಬೇಕು. ಅವ್ರ ಫ್ಯಾನ್ಸ್ ಬಂದು ನಮ್ಮ ಪಿಕ್ಚರ್ ನೋಡಬೇಕು, ನಮ್ಮ ಫ್ಯಾನ್ಸು ಅವ್ರ ಪಿಕ್ಚರ್ ನೋಡಬೇಕು. ಅದೇ ರೆಸ್ಪೆಕ್ಟ್, ಒಂದು ಆರ್ಟ್ ಕೊಡೋ ರೆಸ್ಪೆಕ್ಟ್. ಶಿವಣ್ಣ ಇನ್ನು ಡ್ಯಾನ್ಸ್ ಅನ್ನ ನೋಡ್ಬೋದು ಶಿವಣ್ಣ ಪ್ರಿಪೇರನ್ನೇ ನಿಮ್ಮ ಸಿಗ್ನೇಚರ್ ಸ್ಟೆಪ್ಗಳು ನೋಡ್ಕೊಂಡು ನಾವು ಕೂಡ ಆಡ್ತಾ ಇರ್ತೀವಿ. ಡ್ಯಾನ್ಸ್ ಯಾಕೋ ಈ ನಡುವೆ ಎಲ್ಲರೂ ಬರೀ ಮಚ್ಚೆ ಕೊಡ್ತಾರೆ. ಸ್ವಲ್ಪ ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದು ಡ್ಯಾನ್ಸ್. ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದು. 45 ಅದು ಮುಗಿದೆ ಪಿಕ್ಚರ್. ನೆಕ್ಸ್ಟ್ ಇವಾಗ ಇನ್ನೂ ಟೈಟಲ್ ಸರಿಯಾಗಿ ಇಟ್ಟಿಲ್ಲ. ಇವಾಗ ಒಂದು ನಮ್ಮದು ಪ್ರೊಡಕ್ಷನ್ ಅನೌನ್ಸ್ ಮಾಡ್ತೀವಿ, ಅದು ವಿಲ್ ಸ್ಟಾರ್ಟ್ ಲೇಟ್. ಅದ್ರದ್ದು ಟೈಟ್ಲ್ ಇವಾಗ ಬೇಡ, ಸಸ್ಪೆನ್ಸರ್ ಬಂದಾಗ ನೋಡಿದ್ವಿ. ಒಳ್ಳೆ ಬ್ಯೂಟಿಫುಲ್ ಟೈಟ್ಲ್, ಅದು ತುಂಬ ಸಿಂಬಾಲಿಕ್ ಆಗಿರುತ್ತೆ. ಇನ್ನೊಂದು ಒಂದು ಲವ್ ಸ್ಟೋರಿ ಮಾಡ್ತಾರೆ ನೆಕ್ಸ್ಟ್ ಇಯರ್. ಸರ್ಪ್ರೈಸ್ ದಿಸ್ ಒನ್, ಅದು ನೋಡೋಣ. ಅದು ಅನೌನ್ಸ್ ಆದಾಗ ಮಜಾ ಆಗುತ್ತೆ. ಯಾವುದು ಇದು ಹೇಮಂತ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಕನೆಕ್ಟ್ ಮಾಡ್ತಾರೆ. ಆಮೇಲೆ ಸುದಿ ಅವ್ರದ್ದು ಮಂತ್ರಿ ಇನ್ನೂ ಟೈಟಲ್ ಇಟ್ಟಿಲ್ಲ. ಒಂದು ರಾಮಚರಣ್ ಜೊತೆ ನೆಕ್ಸ್ಟ್ ಆಫ್ಟರ್ ಐ ಕಮ್ ಬ್ಯಾಕ್ ಫ್ರಮ್ US ಇಂದ ಬಂದ ಫೈರ್ ಫ್ಲೈ ನನ್ನ ಮಗಳನ್ನ ಕೇಳಬೇಕು. ಬಟ್ ಟೀಸರ್ ನಂಗೆ ತುಂಬ ಇಷ್ಟ ಆಯಿತು. ಟೀಸರ್ ಆ್ಯಂಡ್ ಆ ಹುಡುಗ ವೆರಿ ಪ್ರಾಮಿಸಿಂಗ್. ತುಂಬ ಹೆಮ್ಮೆ ಅನಿಸುತ್ತೆ ನಿಜ. ನಿಧಿ ವಂಶಿ ಆ್ಯಂಡ್ ನಿಧಿ ಅಷ್ಟು ಮಟ್ಟಿಗೆ ಕತೆ ಕೇಳಿ ಮಾಡಬೇಕು. ನನಗೆ ಭಾಳ ಆಶ್ಚರ್ಯ ಮಾಡಿದೆ. ಐ ಥಿಂಕ್ ಎಲ್ಲೋ ನಾನು ತಿರ್ಗಿ ಇನ್ನೊಂದು ಭಾರತವನ್ನು ನೋಡ್ತೀನಿ ಅಂತ ಅನ್ಕೊಳ್ತೀನಿ. ಯಾಕಂದರೆ ಆ ಒಂದು ಇದಿದೆ, ಆ ಒಂದು ಇದಿದೆ. ಅವ್ರ ತಾಯಿ ಭಾಷೆ ಅದೇ ಅಷ್ಟು ಈಕ್ವಲ್ ಆಗಿದ್ದಾರೆ. ಸೊ ಅದರಿಂದ ಎಲ್ಲ ಇಬ್ಬರು ಬುದ್ಧಿ ಅದು ಖುಷಿ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ಐ ವಾಸ್ ವೆರಿ ಹ್ಯಾಪಿ. ದಟ್ ಬಾಯ್ಸ್ ಡನ್ ವೆಲ್. ಫೋಟೋಗ್ರಾಫಿ ಇರ್ಬೋದು, ಅಲ್ಲಿ ಏನು ಹೇಳಿದ್ರು ಆ ಪಿಕ್ಚರ್ನ ಅಷ್ಟು ಮಟ್ಟಿಗೆ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಸಿಂಬಾಲಿಕ್ ಆಗಿರುತ್ತೆ. ಇದು ವೆರಿ ವೆರಿ ಗುಡ್ ಫಿಲ್ಮ್. ನಮ್ಗೆ ತುಂಬ ಇವಾಗ ಹೇಳ್ತೀನಿ ಗ್ಯಾರಂಟಿ ಆ ಪಿಕ್ಚರ್ 100% ಚೆನ್ನಾಗಿದೆ. ಶಿವಣ್ಣ ಅವರು ಡ್ಯಾನ್ಸ್ ಅಂತ ಹೇಳಿದಾಗ ನೆನಪಾಯ್ತು, ಮೊನ್ನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯಿತು. ಮಗು ಜೊತೆಗೆ ಮಗು ಥರನೇ ಡ್ಯಾನ್ಸ್ ಆಡ್ತಾ ಇದ್ರಿ. ಅದು ನಮ್ಮ ಕಸಿನ್ ಸಿಸ್ಟರ್ ಅವರ ಮಗಳ ಮಗ ವಿಷ್ಣು ಅಂತ ಇಲ್ಲಿ ಬರ್ತಾ ಇರ್ತಾನೆ ಅವಾಗಲೂ. ನಮ್ಮ ಪ್ರೀತಿಯಿಂದ ತಾತ ಅಜ್ಜಿ ಅಂತ ಆಗ್ತಾನೆ. ತಾತ ನೋಡುತ್ತಾನೆ ಯಾವಾಗಲೂ ಅಷ್ಟೇ ಅಷ್ಟೇ ಫನ್ ಇರುತ್ತೆ. ಬಟ್ ಅವ್ನು ಇದ್ದಾಗ ಏನಾದರೂ ತುಂಬ ಮಜಾ ಇದೆ. ಅವನು ನಮ್ಮನ್ನು ಓನ್ ಮಾಡ್ಕೊಂಬಿಟ್ಟು ತುಂಬ ಬೇರೆ ಯಾರು ಬಂದು ಮುಟ್ಟಿದ್ರು ಆಗಲ್ಲ ಅವನಿಗೆ. ಆ ಥರ ಒಂದು ಜಲಸಿ. ಬಟ್ ಖುಷಿ ಆಗುತ್ತೆ ಅವನು ಇದ್ದಾಗ ಏನಾದ್ರು ತಮಾಷೆ ಮಕ್ಕಳ ಜೊತೆ ಆಟಾಡ್ಬೋದು. ಶಿವಣ್ಣ, ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಸ್ಗಿಂತ ಫ್ಯಾನ್ ವಾರ್ಸ್ ತುಂಬಾ ಜೋರಾಗಿದೆ. ಸೊ ಅದು ಎಲ್ಲ ಒಂದ್ ಕಡೆ ತುಂಬಾ ಅದೇ ಮ್ಯಾಟ್ರ್ ನಮ್ಮ ಸೇಮ್ ಮ್ಯಾಟ್ರ್ ಏನಾಗುತ್ತೆ ಗೊತ್ತಮ್ಮ, ಎಲ್ಲ ಬರೀ ಅದೇ ಮ್ಯಾಟ್ರ್ ಹೇಳ್ತಾ ಇರ್ತೀನಿ ಪದೇ ಇದು 1000 ಇಂಟರ್ವ್ಯೂಸ್ ಫ್ಯಾನ್ ವಾರ್ ಬಂದ್ಬಿಟ್ಟಿದ್ವಿ. ಅದು ಅವರಾಗೆ ಸ್ಟಾಪ್ ಮಾಡಬೇಕಷ್ಟೇ ಎಲ್ಲ ಪ್ರತಿಯೊಬ್ಬರು. ನಮ್ಮ ಫ್ಯಾನ್ಸ್ಗೆ ಅದೇ ಹೇಳೋದು, ಯಾರಿಗೆ ಆಗಲಿ ಯಾಕೆ ವಾರ್ ಬೇಕು ಹೇಳಿ ಅಲ್ವಾ? ಬೇಡ. ನೀವು ಜನ ನಿಮ್ಮ ಜನ ಆಗಿರಿ. ಒಟ್ಟಿನಲ್ಲಿ ಭಾಷೆನ ಬೆಳೆಸಿ, ಒಂದು ಒಳ್ಳೆ ಸಿನಿಮಾನ ಬೆಳೆಸಿ. ಯಾವುದೋ ಜಗಳದಲ್ಲಿ ಒಂದು ಬಡಪಾಯ ಹೋಗೋದು ಬೇಡ. ಪಿಕ್ಚರ್ ಹೋಗಲ್ಲ ಅಂತ ಹೇಳ್ತಾರೆ ಕನ್ನಡ ಸಿನಿಮಾ, ಹೊಸ ಪಿಕ್ಚರ್ ಎಷ್ಟೋ ಪ್ರಯತ್ನಗಳಿರುತ್ತೆ. ಆ ಪ್ರಯತ್ನಗಳನ್ನ ಹಾಳಾಗಬಾರ್ದಲ್ವ? ನೋಡಿ ತಮಿಳ್ನಾಡು ನೋಡಿ, ಆಂಧ್ರ ಪ್ರದೇಶ ನೋಡಿ, ಎಷ್ಟು ಬೇರೆ ಬೇರೆ ಸಿನಿಮಾನ ಎಷ್ಟು ಚೆನ್ನಾಗಿ ಅವ್ರು ಸ್ವಾಗತ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಹೇಳಿ? ಅಲ್ಲಿ ಈ ಥರ ಇಲ್ಲ, ಬೇಡ ಅಂತ ಹೇಳಿ ಅಷ್ಟೇ. ಅವಾಗಲೂ ಹೇಳ್ತೀವಿ, ಇವಾಗ ಹೇಳ್ತೀನಿ, ಮುಂದೆನೂ ಹೇಳ್ತಾ ಇರ್ತೀವಿ. ನಮ್ಮ ಫ್ಯಾನ್ಸ್ ಯಾವುದೇ ಫ್ಯಾನ್ಸ್ ಅಲ್ಲಿ ನೋ ಮಾಡಿ ಬೀಟ್ ಯುವರ್ ಸೆಲ್ಫ್. ನೀವಾಗಿರಿ.
ಶಿವಣ್ಣ, ಹಾಗೆ ಕನ್ನಡದಲ್ಲಿ ವೆಬ್ ಸೀರೀಸ್ದು ಕೊರತೆ ಒಂದು ಸ್ವಲ್ಪ ಕಾಣ್ತಾ ಇದೆ ಅಂದ್ರೆ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ 100% ನಿಮ್ಮ ಪ್ರೊಡಕ್ಷನ್ ಇಂದ ಏನಾದ್ರು ನಾವು ಮಾಡಿದ ಮೂರು ಮಾಡಿದವು ಅವ್ರಿಗೆ ತಗೊಳ್ಳೋದೇ ಅಂತಾರೆ ನಾವು. ಎಷ್ಟು ಚೆನ್ನಾಗಿ ಮಾಡಿ ಕಷ್ಟಪಟ್ಟು ಬ್ಯೂಟಿಫುಲ್ ಮಾಡಿದ್ವಿ. ನಮ್ಮದೇ 3 ಒಂದು 80 ರೋಮಿಯೋ ಅಂತ, ಒಂದು ಬೈ ಮಿಸ್ಟೇಕ್ ಅಂತ, ಇನ್ನೊಂದು ಹನಿಮೂನ್ ಮಾಡಿದ್ವು. ಲಾವಿಶ್ ಆಗಿ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ವು. ಒಂದು ಇದರಲ್ಲಿ ಮಾಡಿದ್ವು, ಅದು ವಿಯೆಟ್ನಾಮ್ ಮಾಡಿದ್ವು. ಅವ್ರ ಫುಲ್ ಸ್ಟೋರಿ ವಿಯೆಟ್ನಾಮ್ ಮಾಡಿದ್ವು. ಸಪೋರ್ಟ್ ಬೇಕಲ್ಲ, ನಮಗೂ ಬಂದಿದೆ ಆಫರ್, ಬಟ್ ಒಳ್ಳೆ ಕತೆ ನೋಡ್ಕೊಂಡು ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನ್ ಅಲ್ಲಿ ಬಿಟ್ಟು ಒಂದು ನಿಮಿಷ. ಇತ್ತೀಚೆಗೆ ರೀ-ರಿಲೀಸ್ ಆಗ್ತಾರೆ ಜಾಸ್ತಿ ಆಗ್ತದೆ ಸಿನಿಮಾಗಳು. ನಿಮ್ಮ ಅಭಿಮಾನಿಗಳ ಶಿವಾನಂದ ಯಾವ್ದಾದ್ರು ಸಿನಿಮಾ ರೀ-ರಿಲೀಸ್ ಆಗ್ಬೇಕು ಅಂತ ಯಾವ ಸಿನಿಮಾ? ಅಮ್ಮ ಫಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ನಮ್ಮ ಓಂ ಎಲ್ಲ ಓಂಕಾರನೇ ಹಾಕೈತಲ್ಲ. ವೈ ಯು ಶುಡ್ ಬಿ ಓಂಕಾರ ಆದ್ಮೇಲೆ ನಮ್ಗೆ ಆದ್ರೆ ಒಳ್ಳೇದು ಬಿಡಿ, ಆಗ್ಲಿ, ಏನು ಪ್ರೊಡ್ಯೂಸರ್ ಬದುಕ್ತಾನೆ ಅಲ್ವಾ, ಥಿಯೇಟರ್ಗಳು ಬದುಕತ್ತವೆ, ಎಷ್ಟೋ ಜನ ಅಲ್ಲಿ ವರ್ಕ್ ಮಾಡೋರು ಬದುಕತ್ತವೆ. ವೆರಿ ಗುಡ್ ಅಲ್ವಾ, ಬರಲಿ, ಬರುತ್ತೆ. ಟಕ್ಕನ್ ಎಲ್ಲ ಮಾಡ್ತಾ ಮಾಡಕ್ ಹೋಗ್ಬಾರ್ದು, ಬರುತ್ತೆ. ಅದು ಯಾವಾಗ ಬರ್ಬೇಕು ಅಷ್ಟೇ. ಇವನ ಬಯಸ್ಕೊಂಡು ಬರ್ಬೇಕು, ಅದು ನೋಡೋಣ ಅಲ್ವಾ. ಅಮ್ಮ ಬಟ್ ಎಲ್ಲರೂ ಕೂಡ ಹೋಗಿಸ್ಕೊಳಕ್ಕೆ ಆಗೋದಿಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ 35 ವರ್ಷಗಳಿಂದ ಇಲ್ಲಿ ತನಕ ಕೂಡ ಅದನ್ನ ಕಾಪಾಡ್ಕೊಂಡು 38 ಹಾಗೆ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಮಾತಿನ ಶೈಲಿ ಆಗಲಿ ಅಥವಾ ಕೊಡೋ ಪ್ರೀತಿಯಲ್ಲಾಗಲಿ ಕೂಡ ಯಾವತ್ತೂ ಚೇಂಜಸ್ ನಾವ್ಯಾರು ಕೂಡ ನೋಡಿಲ್ಲ. ಸೊ ಅದೇನ ಕೀ ಇದೆಯಾ, ಹೇಗೆ? ಏನಿಲ್ಲಮ್ಮ, ನಾನು ನಮ್ಮನ್ನ ಬೆಳೆಸಿದ್ದೆ ಹಂಗೆ. ಸೊ ವಿ ಆರ್ ಲೈಕ್ ದಟ್ ಓನ್ಲಿ ಫ್ರಮ್ ಫಸ್ಟ್. ಯಾರ ಜೊತೆ ಆಗಲಿ ಇಂಥವ್ರ ಜೊತೆ ಮಾತಾಡ್ಬೇಕು, ಅಂಥವ್ರ ಜೊತೆ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಲ್ಲ. ನಾನು ಜಗಳ ಆಡಬೇಕಂದ್ರೆ ಸ್ಟ್ರೈಟಾಗೆ ಜಗಳ ಆಡ್ತೀನಿ, ಏನಾರು ಮನಸ್ಸಿಂದ ಸ್ಟ್ರೈಟಾಗಿ ಹೇಳ್ತೀನಿ. ಆಮೇಲೆ ತಿರ್ಗಾ ನಾನೇ ಕರೆದು ಕೊಡ್ತೀನಿ ಬೈಟ್, ಅಷ್ಟೇ. ಅದೇ ನಾನು ಏನು ಮಾಡೋದು, ತಿದ್ದಕ್ಕಾಗಲ್ಲ. ಅವಾಗಿಂದ ಹಂಗೆ ಬೆಳೆದ್ಬಿಟ್ಟು ಇಟ್ ಗೋಸ್ ಆನ್ ಲೈಕ್ ದಟ್. ನಥಿಂಗ್, ಯು ನಾಟ್ ಗೋಟ್ ಲೂಸ್ ಎನಿಥಿಂಗ್ ಅಲ್ವಾ. ಯಾರು ಎಕ್ಸ್ಪೆಕ್ಟ್ ಮಾಡಿದ ಲೈಫ್ ಬಂತು ಅಂತ ನಾವು ಅಕ್ಸೆಪ್ಟ್ ಮಾಡಿದ ಲೈಫ್ನ ಬಿಡೋಕ್ಕಾಗುತ್ತಾ? ಹೆಂಗೆ ಹುಟ್ಟಿದ್ವೋ, ಹೆಂಗೆ ಬೆಳೆದಿದ್ವೋ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ದಟ್ ಇಸ್ ಲೈಫ್. ಸುಮ್ಮನೆ ಬಂದ್ಬಿಡ್ತು, ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ವಯಸ್ಸು ಏನಿದೆ, ಜಾಲಿಯಾಗೇ ಇರೋದು ಅಷ್ಟೇ. ಏನೋ ಹೇಳಿಲ್ಲ ಅವನು, ಇಲ್ಲಿ ಜಾಲಿ ಜಾಲಿ ಎಲ್ಲ ಜಾಲಿ ಅಷ್ಟೇ. ಆದ್ರೆ ಶಿವಣ್ಣ ಅವ್ರು ಹೇಳ್ತಾರೆ ಅಂದ್ರೆ ರಾಕೋ ಕಾಸ್ಟ್ಯೂಮ್ಸ್ ಏನೇ ಮಾಡಿದ್ರು ಕೂಡ ಅದೊಂದು ಟ್ರೆಂಡ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ತನಕ ನೀವು ಸಾಕಷ್ಟು ಟ್ರೆಂಡ್ಗಳನ್ನ ನೋಡ್ಬಿಟ್ಟಿದ್ದೀರಾ ಅಂದ್ರೆ ಅವ್ರ ವಿಚಾರದಲ್ಲಿ. ಸೊ ತುಂಬಾ ಇಷ್ಟ ಆಗಿದ್ದು ಆ ಥರದ ಕಾಸ್ಟ್ಯೂಮ್ಸ್ ಟ್ರೆಂಡ್ ನಿಮಗೆ ಶಿವಣ್ಣ ನನಗೆ ಎಲ್ಲ ಕಾಸ್ಟ್ಯೂಮ್ಸು ಇಷ್ಟನೇ ಆಗುತ್ತೆ. ಅದರಲ್ಲಿ ಇವಾಗಂತೂ ರೀಸೆಂಟಾಗಿ DKD-ಯಲ್ಲಿ ಹಾಕ್ತಾ ಇರೋದು ತುಂಬ ಇಷ್ಟ ಆಯಿತು. ಮೊದಲು ನಾನು ಕಾಸ್ಟ್ಯೂಮ್ಸ್ ಮಾಡಿದೆ, ಸುಮಾರು ಫಿಲಮ್ಸ್ ಮಾಡಿದೆ, 40-50 ಫಿಲಮ್ಸ್ ಅಷ್ಟು ಮಾಡಿದ್ದೀನಿ. ಆಮೇಲೆ ಯಂಗ್ಸ್ಟರ್ಸ್ ಡಿಸೈನರ್ಸ್ ಬರೋಕ್ಕೆ ಶುರು ಮಾಡಿದ್ಮೇಲೆ ದೇ ವಿಲ್ ಹ್ಯಾವ್ ಬೆಟರ್ ಐಡಿಯಾಸ್, ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಮಸ್ತ್ ಬಂದಾಗಲೇ ಹಂಗೆ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಯಾವ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿ ಈ ವರ್ಷ ಇಲ್ಲ, ಒಳ್ಳೆ ಬೆಳವಣಿಗೆ ಇದೆ. ನಾನು ಹೇಳೋದು ಬರೀ ಸ್ಟಾರ್ ಸಿನಿಮಾಸ್ ಮಾತ್ರ ಅಲ್ಲ, ಹೊಸ ಪ್ರಯತ್ನಕ್ಕೂ ಸ್ವಲ್ಪ ತಿರುಗಿ ನೋಡಿ ಅಂತ ನಾನು ಕೇಳ್ಕೊತಿದ್ದೇನೆ. ಯಾಕಂದರೆ ಬೆಳಿಬೇಕು, ಆಸೆ ಬೆಳಿಬೇಕು. ಪಾಪ ಎಷ್ಟೋ ಆಸೆ ಪಟ್ಕೊಂಡು ಬಂದಿರ್ತಾರೆ. ಕೆಲವು ಸಿನಿಮಾ, ಒಳ್ಳೆ ಸಿನಿಮಾಗಳು ಹೋಗಲ್ಲ, ಅದು ಸ್ವಲ್ಪ ಯೋಚನೆ ಮಾಡ್ತಾರೆ. ಬಟ್ ಇವಾಗ ಜನ ಬರ್ತಾ ಇರೋದು ಇದೇ ಇದ್ರಲ್ಲಿ ಹೋಗಿ ಅಂತ. ಎಷ್ಟೋ ಹೊಸ ಆ್ಯಕ್ಟರ್ಸ್ ಇದ್ದಾರೆ, ಬರ್ತಾ ಇದ್ದಾರೆ, ಆಂಬಿಷನ್ ಇಟ್ಕೊಂಡಿದ್ದಾರೆ, ಎಷ್ಟೋ ಒಳ್ಳೊಳ್ಳೆ ಇದನ್ನು ಕೂಡ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಕರ್ನಾಟಕ ಕೊಟ್ಟರೆ ಚೆನ್ನಾಗಿರ್ತದೆ. ನಮಗೆ ಆಲ್ರೆಡಿ ನಮ್ಮ ಮಗಳ ಸಿನಿಮಾನೂ ಇದೆ, ಫೈರ್ಫ್ಲೈ. ಬಟ್ ಆಫ್ಟರ್ ಫೈರ್ಫ್ಲೈ ಇಸ್ ಜೋಕ್ಸ್ ಅಪಾರ್ಟ್, ಚೆನ್ನಾಗಿ ಮಾಡಿ. ಬಟ್ ತುಂಬ ಖುಷಿ ಆಗ್ತದೆ. ಕೊನೆಯದಾಗಿ ಫಸ್ಟಲ್ಲೇ ಹೇಳ್ಬೇಕಿತ್ತು, ಕಂಗ್ರ್ಯಾಚುಲೇಷನ್ಸ್. ರೀಸೆಂಟ್ ಆಗಿ ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ದಾರೆ. ಓ, ಥ್ಯಾಂಕ್ ಯು. ಆಮೇಲೆ ಶಿವಣ್ಣ ಅವರು ಇಲ್ಲಿ ಜಾಸ್ತಿ ಇರ್ತಾರೆ, ಕನಕಪುರ ಮನೆಯಲ್ಲಿ ಜಾಸ್ತಿ ಇರ್ತಾರೆ? ಇಲ್ಲ, ಎರಡು ಕಡೆ. ಅಂದರೆ ಎಲ್ಲ ಇದು ನಮಗೆ ಮಾತ್ರ ಕಟ್ಟಿದ್ದಲ್ಲಮ್ಮ. ನಮ್ಮ ಯಾರೇ ಬರಲಿ, ಫ್ರೆಂಡ್ಸ್ ಬರಲಿ, ಹೋಗಿ ಲೆಟ್ ದೆಮ್ ರಿಲ್ಯಾಕ್ಸ್, ಯಾವುದಕ್ಕೆ ಎಲ್ಲದಕ್ಕೂ ಅಷ್ಟೇ. ಬಟ್ ವಿಲ್ ಬಿ ಗೋಯಿಂಗ್, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ.
ನಥಿಂಗ್ ನೀವು ಯಾಕಂದ್ರೆ ಯಾಕೆ ಎಲ್ಲರೂ ಕರಿಲ್ಲ ಅಂದರೆ ಸ್ವಲ್ಪ ಇದಾದ್ಬಿಡ್ಲಿ ಅದಾದ್ಮೇಲೆ ಎಲ್ಲರೂ ಕರೆಯೋಣ ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಎಲ್ಲರೂ ವಾಂಟ್ ಟು ಕಾಲ್ ಎವ್ರಿಬಡಿ, ಯಾಕಂದರೆ ಸುಮ್ಮನೆ ಹೋಮ್ ಟೂರ್ ಅಂತ ಒಂದೊಂದಾಗಿ ತಗೊಳ್ಳೋದಿಲ್ಲ, ಎಲ್ಲರೂ ಬಂದು ಹೋಮ್ ಟೂರ್ ಮಾಡ್ಬೋದು ಅಂತ. ಸೊ ಎಲ್ಲರೂ ಬನ್ನಿ ಸತಿ ಊಟ ಮಾಡ್ಕೊಂಡು ಹೋಮ್ ಟೂರ್ ಮಾಡೋಣ.